Yes, we can see the presentation now. Okay. So the question is, ಚಿನ್ನ ಬೆಳ್ಳಿ ಅಂಗಡಿ, how did we select a jewelry shop? ನಾ ಹೇಗೆ ಗೊತ್ತಾಯ್ತು ಈ ಅಂಗಡಿ ಹೋಗ್ಬೇಕು, ಈ ಅಂಗಡಿ ಹೋಗ್ಕೂಡ್ದು, ಹೇಗೆ, how did you choose the jewelry shop? ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ಲೆಟ್ ಅಸ್ ನೋ. ಹಾಕ್ತಾ ಇದ್ದಾರೆ. ಆದಿತ್ಯ ಇಸ್ ದೇರ್, ಪ್ಲೀಸ್ ಹೆಲ್ಪ್ ಮೀ. ಭಗವಾನ್ ಅವರು ಬೇಸ್ಡ್ ಆನ್ ಬ್ರ್ಯಾಂಡ್ ನೇಮ್, ಶಾಪ್ ಮತ್ತೆ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಹಾಗೆ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಸೊ ನಾವು ಚಿನ್ನ ಬೆಳ್ಳಿ ಅಂಗಡಿ ಹುಡುಕಕ್ಕೆ ಏನು, ವಾಟ್ ವಾಸ್ ದ ಮೆಕ್ಯಾನಿಸಮ್ ವಿ ಡಿವೈಸ್? ಏನಾದ್ರು ಟೂಲ್ ಇತ್ತಾ, ಅಥೆಂಟಿಕೇಶನ್ ಇತ್ತಾ? ಸೊ ನಮ್ಮ ಅಜ್ಜ ಅಜ್ಜಿ ಹೇಳಿದ್ರು ಈ ಅಂಗಡಿ ಹೋಗ್ಬೇಕು, ಆ ಅಂಗಡಿ ಹೋಗ್ಬೇಕು, ಹೀಗೆ ಹೋಗ್ಬೇಕು, ಹಾಗೆ ಹೋಗ್ಬೇಕು. ಅದ್ ಬಿಟ್ಟು ನಾವ್ ಏನ್ ಮಾಡಿದ್ವಿ, ಈಗ ತುಂಬಾ ಎಜುಕೇಟೆಡ್ ನಾವಲ್ಲ ಅಲ್ವಾ? ಸೊ ಇಂಟರ್ನೆಟ್ ಅಲ್ಲಿ ನಾವು ಚೂಸ್ ಮಾಡಿದ್ವಿ ಬೇಸ್ಡ್ ಆನ್ ದ ರಿವ್ಯೂಸ್ ಅನ್ಕೊಳ್ಳಿ. ಸೊ ರಿವ್ಯೂಸ್ ಜನರಲಿ ಚಿನ್ನ ಬೆಳ್ಳಿ ಅಂಗಡಿ, ಇದು ಟಾಪ್ ಜ್ಯುವೆಲ್ರಿ ಶಾಪ್ಸ್ ಇದಾರೆಲ್ಲ, ಅವರೆಲ್ಲ ಹೈರ್ ಮಾಡ್ತಾರೆ ಪ್ರೊಫೆಷನಲ್ಸ್ ಟು ಗಿವ್ ರಿವ್ಯೂಸ್ ಆನ್ ದ ನೆಟ್. ನಮ್ ಜ್ಯುವೆಲ್ರಿ ಶಾಪ್ ಹೀಗಿದೆ, ಹಾಗಿದೆ, ಎಲ್ಲ ಬಾಂಬಾಸ್ಟಿಕ್ ರಿವ್ಯೂಸ್ ಹಾಕ್ಸ್ತಾರೆ ದುಡ್ಡು ಕೊಟ್ಟಿ ಅವರು. ಆಮೇಲೆ ಅಡ್ವರ್ಟೈಸ್ಮೆಂಟ್ ಗೊತ್ತೇ ಇದೆ, ಅಮಿತಾಬ್ ಬಚ್ಚನ್ ಬರ್ತಾನೆ ಯಾವ್ದೋ ಒಂದು ಜ್ಯುವೆಲ್ರಿ ಶಾಪಿಗೆ ಅಡ್ವರ್ಟೈಸ್ ಮಾಡೋಕೆ. ಅದ್ ಯಾವ್ದೋ ಜ್ಯುವೆಲ್ರಿ ಅಂಗಡಿ ಇದೆಯಲ್ಲ ಅಮಿತಾಬ್ ಬಚ್ಚನ್ ಇಂದು. ಆಮೇಲೆ ಸೋ ಮೆನಿ ಇನ್ನೂ ತುಂಬಾ ಇದಾರೆ, ಅವರೆಲ್ಲ ಸೆಲೆಬ್ರಿಟೀಸ್. ಅವ್ರು ಬಿಟ್ಟಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾರೆ. ದೇ ವುಡ್ ಹ್ಯಾವ್ ಟೇಕನ್ ಹೆಫ್ಟಿ ಅಮೌಂಟ್ಸ್ ಟು ಅಡ್ವರ್ಟೈಸ್ ಜ್ಯುವೆಲ್ರಿ ಶಾಪ್. ನಾವು ಆ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಹೋಗ್ತೀವ ಅಂಗಡಿಗೆ. ಹೋಗಿರ್ಬೋದು, ತುಂಬಾ ಜನ ಹೋಗಿರ್ಬೋದು, ಯಾರಿಗ್ ಗೊತ್ತಲ್ವಾ? ಅಥವಾ ಯಾರು ನಮ್ಮ ಪಕ್ಕದಲ್ಲಿ ಮನೆಯಲ್ಲಿ ಯಾರು ಮದುವೆ ಆಗಿದ್ದು ಅವ್ರಿಗೆ ಕೇಳ್ತೀವಿ, ನೀವು ಚಿನ್ನ ಬೆಳ್ಳಿ ಎಲ್ಲಿ ಕೊಂಡ್ಕೊಂಡ್ರಿ ನೀವು ಅಂತ. ಅವರು ಹೊಟ್ಟೆ ಕಿಚ್ಚಿಗೆ ಬೇಕಂತ ಹೇಳ್ತಾರೆ ಈ ಅಂಗಡಿ ಹೋಗಿ, ಅದಲ್ಲೆಲ್ಲ ಬಂಡಲ್ ಜ್ಯುವೆಲ್ರಿ ಇದ್ರು ಅಲ್ಲಿ ಕಳ್ಸಿಬಿಡ್ತಾರೆ ಕೆಲವರು, ಅವರು ಹೊಟ್ಟೆ ಕಿಚ್ಚಿಗೋಸ್ಕರ. ಆಮೇಲೆ ನಾವು ರಿಲೇಟಿವ್ಸ್ ಕೇಳಿಸ್ತೀವಿ, ನಮ್ಮ ಫ್ಯಾಮಿಲಿಯಲ್ಲಿ ಯಾವ್ದಾದ್ರು ರಿಲೇಟಿವ್ಸ್ಗೆ ಕೇಳ್ತೀವಿ, ನಿಮ್ ಜ್ಯುವೆಲ್ರಿ ಅಂಗಡಿ ಗೊತ್ತಾ? ಅಥವಾ ಫ್ರೆಂಡ್ಸಿಗೆ ಕೇಳ್ತೀವಿ. ಇನ್ನೊಂದು ಡೇಂಜರ್ ಇರುತ್ತೆ, ಓಹೋ ತಕ್ಷಣ ಇರುತ್ತೆ, ದುಡ್ಡು ಬಂದ್ಬಿಟ್ಟಿದ್ಯಪ್ಪ ತುಂಬಾ ಜ್ಯುವೆಲ್ರಿ ಕೊಂಡ್ಕೊಡೋಕೆ. ತಾವೇ ಒಂದು ಡಿಮ್ಯಾಂಡ್ ರೇಸ್ ಮಾಡ್ತಾರೆ, ನಮ್ಮಲ್ಲಿ ಏನೋ ಅರ್ಜೆನ್ಸಿ ಇದೆ ನಂಗೆ ದುಡ್ಡು ಕೊಡು ಅಂತ. ಅದ್ ಬೇರೆ ಬಂದ್ಬಿಡುತ್ತೆ. ಸೊ ಅನಾನಿಮಸ್ಲಿ ಸೇಫ್ಲಿ ಜ್ಯುವೆಲ್ರಿ ಅಂಗಡಿ ಹುಡುಕ್ಬೇಕು, ಅಥೆಂಟಿಕೇಟ್ ಆಗಿ ಇರ್ಬೇಕು. ಅದಕ್ಕೇನ್ ಮೆಕ್ಯಾನಿಸಮು ಯಾರಿಗಾರು ಗೊತ್ತಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಡಿವೈಸ್ ಏನ್, ಹಾಗೆ ಹೌ ವಿಲ್ ಯು ಚೂಸ್ ದ ಜ್ಯುವೆಲ್ರಿ ಶಾಪ್ ಅಂತ? ಹೌ ವಿಲ್ ಯು ನೋ ಇದು ಅಥೆಂಟಿಕೇಟ್ ಜ್ಯುವೆಲ್ರಿ ಶಾಪ್ ಅಂತ? ಟ್ರಸ್ಟ್ ಬೇಸ್ಡ್ ಇರುತ್ತೆ, ತುಂಬಾ ಟ್ರಸ್ಟ್ ಬೇಸ್ಡ್ ಇರುತ್ತೆ, ತುಂಬಾ ದಿನದಿಂದ ಕೊಂಡ್ಕೋತಾ ಇರ್ತಾರೆ. ಜನರೇಷನ್ ಬೈ ನಮ್ಮ ಅಜ್ಜ ಅಜ್ಜಿನೂ ನಂಗೆ ಅದೇ ಹೇಳಿದ್ರು, ಈ ಅಂಗಡಿ ಹೋಗೋ, ನಮ್ಮ ಅವ್ರ ಅಜ್ಜ ಅಜ್ಜಿನೂ ಕೊಂಡ್ಕೋತಿದ್ರು. ಅದು ಅಲ್ಲದೆ ಈ ನಡುವೆ ತುಂಬಾ ಶೋ ಆಗಿ ಲೈಟ್ ಗಳೆಲ್ಲ ಹಾಕಿ ಅಲ್ಟಿಮೇಟ್ಲಿ ನಮ್ಗೆ ಈ ತರ ಇನ್ಪುಟ್ 5 ಜನ ಅಡ್ವೈಸ್ ಮಾಡ್ತಾರೆ, 5 ಜನನು ತಮ್ ಪರ್ಸೆಪ್ಷನ್ ಮೇಲೆ ಹೇಳ್ತಾರೆ. ಒಬ್ರಿಗೆ ಕಣ್ಣಿದೆ, ಒಬ್ರಿಗೆ ಕಿವಿ ಇಲ್ಲ, ಆ ತರ ಒಂದು ಆನೆಗೆ ಡಿಸ್ಕ್ರೈಬ್ ಮಾಡಿದ್ರಲ್ಲ 5 ಜನಗಳು. ಆ ಬೇಸಿಸ್ ಮೇಲೆ ನಾವು ಜ್ಯುವೆಲ್ರಿ ಶಾಪ್ ಹುಡುಕ್ತಾ ಇದೀವಿ ಇಲ್ಲಿ ತನಕ, ಅಲ್ವಾ? ಕರೆಕ್ಟಾ? ಹುಡುಕ್ಬೇಕಾಗಿದೆ ಈಗ. ನಮ್ಗೆ ಈಗ ಜ್ಯುವೆಲ್ರಿ ಶಾಪ್ ಅಂತಂದ್ರೆ ವಿ ಹ್ಯಾಡ್ ನೋ ಟೂಲ್ ಟು ಐಡೆಂಟಿಫೈ ಕರೆಕ್ಟ್ ಜ್ಯುವೆಲ್ರಿ ಶಾಪ್ ಅಂತ, ಅಲ್ವಾ? ಸೊ ನಾವು ಜ್ಯುವೆಲ್ರಿ ಕೊಂಡ್ಕೊಂಡ್ಮೇಲೆ ಈ ಜ್ಯುವೆಲ್ರಿ ಈ ದುಡ್ಡು ಕೊಟ್ಟಿದ್ ಕರೆಕ್ಟ್ ಆಗಿ ಇದೆಯೋ ಅಲ್ವೋ ನಮ್ಗೆ ಹ್ಯಾಕ್ ಗೊತ್ತಾಯ್ತು? ನಿಮ್ಗೇನಾದ್ರು ಪ್ರೂಫ್ ಇದೆಯಾ? ನಾವೊಂದು ಎಕ್ಸ್ ಅಮೌಂಟ್ ದುಡ್ಡು ಕೊಂಡ್ಕೊಂಡ್ವಿ, ಆ ದುಡ್ಡಿನ ವರ್ತ್ ಇನ್ ಜ್ಯುವೆಲ್ರಿ ಬಂದಿದ್ಯಾ ಅಂತ ಹ್ಯಾಕ್ ಗೊತ್ತಾಯ್ತು? ನಿಮ್ಗಿನ್ನು ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ? ಬಿಲ್ ಅದು ಇದೆಲ್ಲ ಕೊಡ್ತಾರೆ. ಹೌದು, ಬಿಲ್ ಕೊಡ್ತಾರೆ, ಕಾಫಿ ಕುಡಿಸ್ತಾರೆ ಅಲ್ವಾ? ಒಂದ್ ದೊಡ್ಡನೆ ಬ್ಯಾಗ್ ಕೊಡ್ತಾರೆ, ಜಿಪ್ ಕೆಲಸ ಮಾಡ್ತಿರಲ್ಲ ಬ್ಯಾಗ್ ಕೊಡ್ತಾರೆ, ಒಂದು ಗ್ರೇಡ್ ಆಫ್ ಗೋಲ್ಡ್ ಹೇಳ್ತಾರ್ಯಾ? ಹಾಲ್ಮಾರ್ಕ್ ಅದೆಲ್ಲ. ನಾನು ಐ ವಾಂಟ್ ಟು ಟೆಲ್ ಯು ಒಂದು ಸ್ಟೋರಿ. ಈ ಗೀತಾಂಜಲಿ ಜ್ಯುವೆಲರ್ಸ್ ಕೇಳಿದ್ದಾರೆ ಹೆಸರು? ನೀರವ್ ಮೋದಿದು ಗೀತಾಂಜಲಿ ಜೆಮ್ಸ್ ಅಂಡ್ ಜ್ಯುವೆಲರೀಸ್. ಅವ್ರದ್ದು ಒಂದು ಫ್ರಾಂಚೈಸಿದು ನಾನು ಅಡ್ವೊಕೇಟ್ ಆಗಿದ್ದೆ. ಸೊ ಅವರು ತಮ್ಮ ಹಿಂಗಡೆ ಒಂದು ರೂಮ್ ಅಲ್ಲಿ ಹಾಲ್ಮಾರ್ಕ್ ಸೀಲ್ ಹೊಡೆಯೋರು. ಮುಂಚೆ ಅವರು ಯಾವ ಜ್ಯುವೆಲ್ರಿ ಬೇಕು ಅದ್ರಲ್ಲಿ ಹಾಲ್ಮಾರ್ಕ್ ಸೀಲ್ ಹಾಕಿ ಕೊಟ್ಬಿಡೋರು ಅವರು. ಸೊ ಆ ತರ ಹಾಲ್ಮಾರ್ಕಿಂಗ್ ನಡೀತಾ ಇತ್ತು ಇಲ್ಲಿ ತನಕ. ಸೊ ನಮ್ಗೆ ಹಾಲ್ಮಾರ್ಕ್ ತಗೊಂಡು ಏನ್ ಮಾಡ್ಕೋಬೇಕು, ನೆಕ್ಕೋಬೇಕು, ಅದನ್ನ ಅದ್ರದ್ದು ಏನು ಔಟ್ಪುಟ್ ಇರ್ತಿರ್ಲಿಲ್ಲ. ಹೇಗೆ ಗೊತ್ತಾಗೋದು? ಹೌ ವಿಲ್ ಯು ಕಂಪೇರ್ ಹಾಲ್ಮಾರ್ಕ್ ವಿತ್ ವಾಟ್? ಸೊ
ದಿಸ್ ವಾಸ್ ದ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ಟಿಲ್ ನೌ. ನಮ್ಗೆ ಆ ದುಡ್ಡಿನ ವ್ಯಾಲ್ಯೂದು ವರ್ತ್ ಸಿಕ್ಕಿದೆಯಲ್ವೋ ಅಂತ ಅದದ್ದು ಏನೋ ಒಂಥರ ಮಾರ್ಕೇ ಇರಲಿಲ್ಲ. ದೇರ್ ವಾಸ್ ನೋ ವೇ ಟು ಅಸೆಸ್ ದಟ್ ವಿ ಹ್ಯಾವ್ ಗಾಟ್ ಜ್ಯುವೆಲ್ರಿ ವರ್ತ್ ದ ಮನಿ ವಿ ಪೇಡ್ ಫಾರ್. ದೆನ್ ನಮ್ಗೆ ಬೈ ಚಾನ್ಸ್ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಾಗ್ತಿರಲಿಲ್ಲ, ಬಟ್ ನಮ್ಗೆ ಗೊತ್ತಾಯ್ತು ಅನ್ಕೊಳ್ಳಿ, ಒಂದು ಫೀಲಿಂಗ್ ಬಂತು, ದಿಸ್ ಜ್ಯುವೆಲ್ರಿ ಇಸ್ ನಾಟ್ ದ ವರ್ತ್ ದ ಮನಿ. ಏನ್ ಮಾಡ್ತೀವಿ ನಾವು? ಇಲ್ಲಿ ತನಕ ಏನ್ ಮಾಡಿದ್ವಿ ನಾವು? ಯಾರು ಹೋಗಿದ್ದಾರೆ ಕನ್ಸ್ಯೂಮರ್ ಕೋರ್ಟ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಅಥವಾ ಎಲ್ಲರೂ ಏನಾರು ಮಾಡಿದೀವ? ಯಾರು? ಇಲ್ಲ, ಏನು ಮಾಡಿಲ್ಲ. ಸೊ ಮನೆ ಕೂತ್ಕೊಂಡು ಅಳ್ತಾ ಕೂತಿರ್ತೀವಿ, ದುಡ್ಡು ಹೋಯ್ತು ಅಂತ. ಅಥವಾ ಸಲ್ಕ್ ಮಾಡ್ತೀವಿ, ಹೆಂಡತಿಗೆ ಬೈದ್ ಬಿಡ್ತೀವಿ, ಮಕ್ಕಳಿಗೆ ಬೈದ್ ಬಿಡ್ತೀವಿ, ಅಕ್ಕದ ಪಕ್ಕದ ಬಂದವರಿಗೆ ಬೈದ್ ಬಿಡ್ತೀವಿ, ನಮ್ ದುಡ್ಡು ಹೋಗಿದೆ ಅಂತ ಅವ್ರ ಕೂಗಾಡ್ಬಿಡ್ತೀವಿ. ಅದೇ ಮಾಡೋದು ನಾವು. ಅಥವಾ ಒಂದ್ 2 ದಿವಸ ಊಟ ಮಾಡೋದು ಬಿಟ್ಬಿಡ್ತೀವಿ ನಾವು. ಅಥವಾ ಏನಂತಾರೆ, ಅಂಗಡಿ ಹೋಗಿ ಗುದ್ದಾಡ್ ಮಖ ಕಪ್ಪು ಮಾಡ್ಕೊಂಡು ಬರ್ತೀವಿ ವಾಪಸ್ಸು ನಾವು. ಅಥವಾ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರ FIR ರಿಜಿಸ್ಟರ್ ಮಾಡೋಲ್ಲ, ಮಖ ಕೆಂಪು ಮಾಡ್ಕೊಂಡು ಮನೆಗೆ ಬರ್ತೀವಿ ನಾವು. ಇಲ್ಲದೆ ಹೋದ್ರೆ ಕನ್ಸ್ಯೂಮರ್ ಕೋರ್ಟ್ ಹೋಗಿ ಇನ್ನೂ ಡಬಲ್ ದುಡ್ಡು ವೇಸ್ಟ್ ಮಾಡಿ ಇನ್ನೊಂದು 2 ವರ್ಷ 3 ವರ್ಷ 4 ವರ್ಷ ವೇಸ್ಟ್ ಮಾಡ್ತಾ ಕೂತಿರ್ತೀವಿ. ಔಟ್ಪುಟ್ 0. ಇದಲ್ಲದೆ ನಿಮ್ಗೆ ಏನಾದ್ರು ಬೇರೆ ಎಕ್ಸ್ಪೀರಿಯನ್ಸ್ ಇದೆಯಾ ಯಾರಿಗಾರು? Anybody can give any other experience other than this for getting cheated by a jewelry shop? If you had ever been cheat ಆಗಿದೀವಿ ಅಂದ್ರೆ ಗೊತ್ತಾದ್ಮೇಲೆ ಏನ್ ಮಾಡಿದ್ವಿ ನಾವು? ಅಂದ್ರೆ ಆಗಿಲ್ಲ ಎಕ್ಸ್ಪೀರಿಯನ್ಸ್ ಇದುವರೆಗೂ. ಏನಾದ್ರು ಇದೆಯಾ ಐಡಿಯಾ? ಜಿ, ಆಕ್ಚುಲಿ ಒಂದು ಗೋಲ್ಡ್ ನೆಕ್ಲೆಸ್ ಇದ್ರದ್ದು ನಾವು ಪರ್ಚೇಸ್ ಮಾಡಿದ್ದು ಮದ್ವೆ ಟೈಮ್ ಅಲ್ಲಿ. ಮದ್ವೆಗೆ ಅಂತ ಪರ್ಚೇಸ್ ಮಾಡಿದಾಗ ಅವರು 100% 22 ಕ್ಯಾರೆಟ್ ಅಂತೆಲ್ಲ ಕೊಟ್ರು. ಅವಾಗ ಚೆನ್ನಾಗೂ ಅದೆಲ್ಲ ಪಾಲಿಶ್ ಇತ್ತು, ಎಲ್ಲ ಚೆನ್ನಾಗಿತ್ತು. ನಾವ್ ಅದನ್ನೇ ತಗೊಂಡು ಚಿನ್ನದ್ದು ಅಂತೆಲ್ಲ ತಗೊಂಡು ಇದ್ ಮಾಡಿದೀವಿ. ಇಷ್ಟು ವರ್ಷ ಆದ್ಮೇಲೆ ಅದು ಕಪ್ಪಿಡ್ದಾಗ್ಲೇ ಗೊತ್ತಾಗಿದ್ದು ಅವ್ರು ಕೊಟ್ಟಿರೋದು 18 ಕ್ಯಾರೆಟ್, ನಾಟ್ 22 ಕ್ಯಾರೆಟ್. ಈಗ ನಾವ್ ಏನ್ ಮಾಡೋ ಹಾಗಿದೀವಿ? ಈಗ ಯಾವ ಇದಕ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ತಂದೆ ಅವಾಗ ಮದ್ವೆ ಟೈಮಲ್ಲಿ ತಗೊಂಡಿರೋದು. ಆ ರೀತಿ ಪರಿಸ್ಥಿತಿಗಳು ತಗೊಂಡಾಗ ನಮಗ್ ಗೊತ್ತಾಗಲ್ಲ. ಆದ್ರೆ ತುಂಬಾ ದಿನ ಆದ್ಮೇಲೆ ಅದರ ಅನುಭವಕ್ಕೆ ಬರುತ್ತೆ. ಬಂದಾಗ ಅಯ್ಯೋ ನಾವ್ ಎಲ್ಲಿ ಮೋಸ ಹೋದ್ವಲ್ಲ, ಹೇಗಾಯ್ತು ಅಂತ ಅನ್ಕೋತೀವಿ. ಹೌದು. ಸೊ ದಿಸ್ ಇಸ್ ದ ಥಿಂಗ್. ಸೊ ಅದಕ್ಕೋಸ್ಕರ ನಮ್ಮ ಮೋದಿ ಗವರ್ಮೆಂಟ್ ಒಂದು ಹೊಸ ಲಾ ತಗೊಂಡ್ಬಂದಿದ್ದಾರೆ. ಈ ಲಾ 15th June 2021 ಇಂದ ಅಪ್ಲಿಕೇಬಲ್. ಜಸ್ಟ್ 15-20 ದಿವಸ ಆಗಿದೆ ಲಾ ಬಂದಿದ್ದು. 15th June 2021ಗೆನೆ ಇದು ಎಫೆಕ್ಟಿವ್ ಆಗಿರೋದು. ಏನಪ್ಪಾ ಅಂದ್ರೆ, ದೇ ಶುಡ್ ಬಿ ಕಂಪಲ್ಸರಿ ಲೇಸರ್ ಕೋಡಿಂಗ್ ಆರ್ ಈ ಜ್ಯುವೆಲ್ರಿ. ಆಮೇಲೆ ಜ್ಯುವೆಲ್ರಿ ಯಾರು ಮಾರ್ಬೋದು? ಓನ್ಲಿ ಎ ಲೈಸೆನ್ಸ್ಡ್ ಜ್ಯುವೆಲರ್ ಕ್ಯಾನ್ ಸೆಲ್ ದ ಜ್ಯುವೆಲ್ರಿ ಐಟಮ್ಸ್. ಆಮೇಲೆ ದೇರ್ ಇಸ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇನ್ ದ ಗೋಲ್ಡ್ ಅಂಡ್ ಬುಲಿಯನ್ ಟ್ರೇಡಿಂಗ್. ಅದ್ರಲ್ಲಿ ಇನ್ಕ್ಲೂಡ್ ಸಿಲ್ವರ್ ಆಲ್ಸೋ. ಅದ್ರಲ್ಲಿ ಈ ಲಾ ಬಂದಿದೆ. ಈ ಲಾ ನೋಟಿಫಿಕೇಶನ್ ಇದು. ದಿಸ್ ವಾಸ್ ಆಕ್ಚುಲಿ ನೋಟಿಫೈಡ್ ಇನ್ 2020 ಟು ಬಿ ಎಫೆಕ್ಟಿವ್ ಫ್ರಮ್ 15 January 2021. ಆದ್ರೆ ಈ ಕೋವಿಡ್ ಬಂತು, ತುಂಬಾ ಜ್ಯುವೆಲರ್ಸ್ ದೇ ಟೋಲ್ಡ್ ದೇ ಕಾಂಟ್ ಕಂಪ್ಲೈ ವಿತ್ ದೀಸ್ ಲಾಸ್, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ದಿಸ್ ವಾಸ್ ಪೋಸ್ಟ್ಪೋನ್ಡ್ ಬೈ another 6 months. Therefore, this has become effective from 15th June 2021. ಅಂದ್ರೆ ಜಸ್ಟ್ 1 ತಿಂಗಳು ಆಗಿದೆ. 1 ತಿಂಗಳು ಆಗಿಲ್ಲ ಇನ್ನು ಸರಿಯಾಗಿ. ಸೊ ಅದರದ್ದು ಏನಪ್ಪಾ ಅಂದ್ರೆ, ಹಾಲ್ ಮಾರ್ಕಿಂಗ್ ಆಫ್ ಜ್ಯುವೆಲ್ರಿ. ದಿಸ್ ಇಸ್ ಒಂದು ನಿಮಿಷ, ಲೆಟ್ ಮೀ. ದಿಸ್ ಇಸ್ ದ ನೋಟಿಫಿಕೇಶನ್. ಕಂಪಲ್ಸರಿ ಸೆಲ್ಲಿಂಗ್ ಆಫ್ ಪ್ರೆಷಿಯಸ್ ಮೆಟಲ್ಸ್ ಆರ್ಟಿಕಲ್ಸ್ ಆಫ್ ಗೋಲ್ಡ್ ಮಾರ್ಕ್ ವಿತ್ ಹಾಲ್ ಮಾರ್ಕ್ ಥ್ರೂ ಸರ್ಟಿಫೈಡ್ ಸೇಲ್ಸ್ ಔಟ್ಲೆಟ್. ಬೇರೆ ಯಾವ ಔಟ್ಲೆಟ್ ಅಲ್ಲೂ ಗೋಲ್ಡ್ ಅಂಡ್ ಜ್ಯುವೆಲ್ರಿ ಐಟಮ್ ಮಾರೋ ಹಾಗಿಲ್ಲ. ಅದೇ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಅಂದ್ರೆ 2 ಗ್ರಾಮಿನ ತೆಗಿಯಿತ್ತು ಅಂದ್ರೆ ದೇ ಕ್ಯಾನ್ ಸೆಲ್ ಸ್ಮಾಲ್ ಜ್ಯುವೆಲ್ರಿ ಶಾಪ್ಸ್. ಆದ್ರೆ ಮೇಜರ್ ಗೋಲ್ಡ್ ಅಂಡ್ ಸಿಲ್ವರ್ ಐಟಮ್ಸ್ ಅಂಡ್ ಸಿಲ್ವರ್ ಆರ್ಟಿಫ್ಯಾಕ್ಟ್ಸ್ ಯಾರು ಮಾರೋ ಹಾಗಿಲ್ಲ ಎಕ್ಸೆಪ್ಟ್ ಲೈಸೆನ್ಸ್ಡ್ ಶಾಪ್ಸ್. ಲೆಟ್ ಅಸ್ ಸ್ಟಾರ್ಟ್ ಡಿಸ್ಕಸಿಂಗ್ ಈಚ್ ಪಾಯಿಂಟ್ ಒನ್ ಬೈ ಒನ್. ಮೊದಲನೇದು ಹಾಲ್ ಮಾರ್ಕಿಂಗ್ ಏನದು? ಇಟ್ ಈಸ್ ಅಫಿಷಿಯಲ್ ರೆಕಾರ್ಡ್, ಸರ್ಕಾರಿ ರೆಕಾರ್ಡ್ ಅದು. ಇಟ್ ಈಸ್ ನಾಟ್ ಡನ್ ಬೈ ಎನಿ ಶಾಪ್ ಕೀಪರ್. ಯಾರೋ ಒಬ್ಬರು ಒಂದು ಚಿಕ್ಕನೆ ಅಂಗಡಿಯಲ್ಲಿ ಕೂತ್ಕೊಂಡು ಅವ್ನು ಮಾರ್ಕ್ ಹಾಕೋಲ್ಲ ಅವರು. ಸೊ ದಿಸ್ ಇಸ್ ಅಫಿಷಿಯಲ್ ರೆಕಾರ್ಡ್ ಆಫ್ ದಿ ಪ್ರಪೋರ್ಷನೇಟ್ ಕಂಟೆಂಟ್ಸ್ ಆಫ್ ಪ್ರೆಷಿಯಸ್ ಮೆಟಲ್ಸ್ ಇನ್ ದ ಜ್ಯುವೆಲ್ರಿ. ಆಮೇಲೆ ಇದು ಪರ್ಮನೆಂಟ್ ಅಫಿಷಿಯಲ್ ಮಾರ್ಕ್
ಆಫ್ ಗ್ಯಾರಂಟಿ ಆಫ್ ಪ್ಯೂರಿಟಿ ಅಂಡ್ ಫೈನ್ನೆಸ್ ಆಫ್ ದ ಜ್ಯುವೆಲರಿ ಮೆಟಲ್. ಇದು ಸರ್ಕಾರ ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದೆ, ಈ ಜ್ಯುವೆಲರಿ ಐಟಮ್ ನೀವು ಕೊಂಡ್ಕೊಂಡಿರೋದು ಈ ಲೆವೆಲ್ ಆಫ್ ಮಾರ್ಕಿಂಗ್ ಇದೆ ಅಂತ ಗೌರ್ಮೆಂಟ್ ಇನ್ ಗ್ಯಾರಂಟಿ ಇದು. ಸೊ ಹಾಲ್ಮಾರ್ಕ್ ಒಂದ್ಸಲಿ ಜ್ಯುವೆಲರಿ ಕೊಂಡ್ಕೊಂತು ಅಂದ್ರೆ ಇಟ್ ಬಿಕಮ್ಸ್ ಎ ರೆಕಾರ್ಡ್ ಆಫ್ ಇಟ್ಸ್ ಪ್ಯೂರಿಟಿ ಅಂಡ್ ಅಫಿಷಿಯಲ್ ರೆಕಾರ್ಡ್ ಆಗುತ್ತೆ. ಹಾಗೆ ಇಲ್ಲಿ ತನಕ ನಾವು ಗೊತ್ತಿಲ್ಲ, ನೀವು ಮುಂಚೆ ಟ್ರೈ ಮಾಡಿದಿರಲ್ವೋ, ಮಾರ್ಕೆಟ್ ಹೋದ್ರೆ USA ಮಾರ್ಕಿಂಗ್ ಕೊಡ್ತಾರೆ, ಲಂಡನ್ ಮಾರ್ಕ್ ಕೊಡ್ತಾರೆ, ದುಬೈ ಮಾರ್ಕ್ ಕೊಡ್ತಾರೆ, ನೋಡಿದೀರಾ ನೀವು ಇದನ್ನ? ಜ್ಯುವೆಲರಿ ಗೋಲ್ಡ್ ಸ್ಮಾಲ್ ಬ್ಲಾಕ್ ಮೇಲೆ ನೋಡಿ ಲಂಡನ್ ಮಾರ್ಕ್ ಇದು, ದುಬೈ ಮಾರ್ಕ್ ಇದು, USA ಮಾರ್ಕ್ ಅಂತ ತೋರಿಸ್ತಾ ಇದ್ರು. ಅಲ್ವಾ? ಫಸ್ಟ್ ವಿ ಹ್ಯಾವ್ ಟು ಲೊಕೇಟ್ ಎ ಗುಡ್ ಜ್ಯುವೆಲರಿ ಶಾಪ್. ಸೊ ಮುಂಚೆ ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ, ಅಜ್ಜ ಅಜ್ಜಿ ಹೇಳಿದ್ರು, ಅಕ್ಕಪಕ್ಕದವ್ರು ಹೇಳಿದ್ರು, ವಿ ವೆಂಟ್ ಟು ದಟ್ ಜ್ಯುವೆಲರಿ ಶಾಪು. ಈಗ ಆ ಥರ ಅಲ್ಲ. ನೌ ದೇರ್ ಈಸ್ ಎ ರೆಗ್ಯುಲರ್ ಗೌರ್ಮೆಂಟ್ ವೆಬ್ಸೈಟ್. ದಿಸ್ ಇಸ್ ದ ಲಿಂಕ್, ದಿಸ್ ಇಸ್ ದ ವೆಬ್ಸೈಟ್ bis.gov.in. ಆಮೇಲೆ ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ತೀವಿ. ಅಲ್ಲಿ ಲಿಸ್ಟ್ ಮಾಡಿರೋ ಜ್ಯುವೆಲರಿ ಶಾಪ್ಸ್ ಮಾತ್ರ ಲೈಸೆನ್ಸ್ ಶಾಪ್ಸ್. ಅದು ಬಿಟ್ರೆ ಎಲ್ಲೂ ಹೋಗುವ ಹಾಗಿಲ್ಲ, ಹೋಗಿ ಕುಡ್ದು ಬೇರೆ ನಾವು. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಗೋಲ್ಡ್ ಜ್ಯುವೆಲರ್ಸ್ ಅಂಡ್ ಸಿಲ್ವರ್ ಜ್ಯುವೆಲರ್ಸ್ ಅಂತ. ಸೊ ವಿ ಹ್ಯಾವ್ ಟು ಟೇಕ್ ಎ ಡಿಸಿಷನ್, ನಮ್ಗೆ ಎಲ್ಲಿ ಹೋಗ್ಬೇಕು? ಗೋಲ್ಡ್ ಜ್ಯುವೆಲರ್ಸ್ ಹೋಗ್ಬೇಕಾ, ಸಿಲ್ವರ್ ಜ್ಯುವೆಲರ್ಸ್ ಹೋಗ್ಬೇಕಾ? ಈ ಗೋಲ್ಡ್ ಜ್ಯುವೆಲರ್ಸ್ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಇಬ್ರು ಸಿಗ್ತಾರೆ, ನಮ್ಗೆ ಗೋಲ್ಡ್ ಸಿಗುತ್ತೆ, ಸಿಲ್ವರ್ ಸಿಗುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಇದರ ಮೇಲೆ ವಿ ಫೈಂಡ್ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಾನೇನ್ ಮಾಡಿದ್ದೀನಿ, ಇಲ್ಲಿ ಕರ್ನಾಟಕ ಹಾಕಿದ್ದೀನಿ, ಬೆಂಗಳೂರು ಅರ್ಬನ್ ಹಾಕಿದ್ದೀನಿ. ದೆನ್ ಐ ಹ್ಯಾವ್ ಪುಟ್ ದಿ ಸ್ಟ್ಯಾಂಡರ್ಡ್, ಯಾವ ಸ್ಟ್ಯಾಂಡರ್ಡ್ ಇನ್ ಗೋಲ್ಡ್ ಬೇಕು ನಂಗೆ ಅಂತ, ಅಥವಾ ಜ್ಯುವೆಲರಿ ಬೇಕು ಅಂತ. ಸೊ ಈ ಸ್ಟ್ಯಾಂಡರ್ಡ್ ಹ್ಯಾಕ್ ಸಿಗುತ್ತೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಲೈಸೆನ್ಸ್ ವ್ಯಾಲಿಡಿಟಿ, ಅವ್ರ ಲೈಸೆನ್ಸ್ ಎಲ್ಲಿಂದ ಎಲ್ಲಿ ತನಕ ವ್ಯಾಲಿಡ್ ಇರಬೇಕು ಅದು ಕೂಡ ನಾವು ಹಾಕಬೇಕು. ಹಾಕಿ ನಾವು ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಲಿಸ್ಟ್ ಆಫ್ ಶಾಪ್ಸ್ ಓಪನ್ ಆಗ್ಬಿಡುತ್ತೆ ನಾವು. ಸೊ ಆ ಅಂಗಡಿಗೆ ನಾವು ಹೋಗ್ಬೇಕು. ಆ ಅಂಗಡಿಗೆ ಹೋದ್ರೆ ಹೇಗಿರುತ್ತೆ, ಎಂಟ್ರೆನ್ಸ್ ಅಲ್ಲಿ ಅಂಗಡಿ ಬಾಗಿಲಲ್ಲಿ ಗೇಟ್ ಅಲ್ಲಿ ಈ ಸೀಲ್ ಹಾಕಿರ್ತಾರೆ ಅವರು, ಬಿಸ್ ಹಾಲ್ಮಾರ್ಕ್ ಜ್ಯುವೆಲರಿ ಅಂತ, ಅಥವಾ ಈ ಸೀಲ್ ಹಾಕಿರ್ತಾರೆ 100% ಹಾಲ್ಮಾರ್ಕ್ ಜ್ಯುವೆಲರಿ ಶಾಪ್ ಅಂತ. ಇದು ಒಳಗೆ ಹೋದ್ರೆ ನಿಮ್ಗೆ ಬಿಸ್ ರಿಜಿಸ್ಟ್ರೇಷನ್ ಅಂದ್ರೆ ಆ ಅಂಗಡಿಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಿಮ್ಗೆ ಈಗ ಹೈಪರ್ ಲಿಂಕ್ ತೋರಿಸ್ನಲ್ಲ ವೆಬ್ಸೈಟ್ ಇಂದ, ಅಲ್ಲಿಂದ ನೀವು ಅದನ್ನ ಕ್ರಾಸ್ ವೆರಿಫೈ ಮಾಡಬಹುದು. ಅಂಗಡಿಲಿ ಬೇರೆ ಹಾಕಿರ್ತಾರೆ, ಎಂಟ್ರೆನ್ಸ್ ಅಲ್ಲೇ ಬೋರ್ಡರ್ ಹಾಕಿರ್ತಾರೆ, ಇದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಫ್ರೇಮ್ ಮಾಡಿ ಅಲ್ಲೊಂದು ಬ್ಯಾಂಕ್ ಅಲ್ಲಿ ಯಾವ ತರ ಹಾಕಿರ್ತಾರೆ ಆ ತರ ಈ ಗೋಲ್ಡ್ ಶಾಪ್ಸ್ ಅಲ್ಲೂ ಈ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಹಾಕಿರ್ತಾರೆ. ಅಂಗಡಿ ಒಳಗೆ ಹೋದ್ಮೇಲೆ ಅವ್ರ ಪ್ರತಿಯೊಂದು ಜ್ಯುವೆಲರ್ಸ್ ಐಡೆಂಟಿಫಿಕೇಶನ್ ಮಾರ್ಕ್, ನಮ್ದು ಇದು ಹೈಪರ್ ಮಾರ್ಕ್ ಇದು ಮೌಸ್ ತಿರುಗಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆ ನಿಮ್ಗೆ? ಜ್ಯುವೆಲರ್ಸ್ ಐಡೆಂಟಿಫಿಕೇಶನ್ ಮಾರ್ಕ್ ಕಾಣಿಸ್ತಾ ಇದೆಯಾ? ಹಾ, ಇದು ಸೇಮ್ ಆಸ್ ದಿಸ್ ಬಿಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿದೆಯೋ ಅದೇ ಸರ್ಟಿಫಿಕೇಟ್ ಇದು ಜ್ಯುವೆಲರ್ಸ್ ಐಡೆಂಟಿಫಿಕೇಶನ್ ಮಾರ್ಕ್. ಈ ಗೋಲ್ಡ್ ಮೇಲೆ ಕಾಣಿಸುತ್ತೆ, ಇದು ಈ ತರ ಒಂದು ಮಾರ್ಕ್ ಹಾಕಿರ್ತಾರೆ. ಇದನ್ನ ನಾವು ಚೆಕ್ ಮಾಡಿದ್ರೆ ಇಟ್ ವಿಲ್ ಬಿ ಮ್ಯಾಚಿಂಗ್ ವಿತ್ ದ ಬಿಸ್ ರಿಜಿಸ್ಟ್ರೇಷನ್. ಪ್ರತಿಯೊಂದು ಅಂಗಡಿಲಿ ಇರೋ ಪ್ರತಿಯೊಂದು ಐಟಮ್ ಅಲ್ಲೂ ಈ ಮಾರ್ಕ್ ಇರಲೇಬೇಕು. ಆ ಮಾರ್ಕ್ ಇದೆಯೋ ಇಲ್ವೋ ಅಂತ ನಿಮ್ಗೆ ನೋಡೋದಕ್ಕೋಸ್ಕರ ಒಂದು 10x ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಟಿರ್ತಾರೆ ಅಂಗಡಿಲಿ. ಯು ಕ್ಯಾನ್ ಟೇಕ್ ದ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂಡ್ ಚೆಕ್ ಎನಿ ಐಟಮ್ ಆಫ್ ಜ್ಯುವೆಲರಿ. ಆ ಜ್ಯುವೆಲರಿಲಿ ಈ ಮಾರ್ಕ್ ಕಾಣಿಸ್ಲೇಬೇಕು. ಈ ಮಾರ್ಕ್ ಕಾಣಿಸ್ಲಿಲ್ಲ ವಿತ್ ದಟ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ದಟ್ ಈಸ್ ನಾಟ್ ಎ ಜ್ಯುವೆಲರಿ ಶಾಪ್. ದಿಸ್ ಇಸ್ ದ ಮೆಥಡಾಲಜಿ ಆಫ್ ಚೆಕಿಂಗ್ ಆ ಜ್ಯುವೆಲರಿ ಶಾಪ್ ಜೆನ್ಯೂನ್ ಇದೆಯೋ ಇಲ್ವೋ. ಮೊದಲನೇದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಲಿಸ್ಟ್ ಇರುತ್ತೆ, ಅವ್ರ ಹೆಸರು ಇರುತ್ತೆ. ಎರಡನೇದು ಎಂಟ್ರೆನ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರುತ್ತೆ. ಮೂರನೇದು ಈ ಲೆನ್ಸ್ ಕೊಡ್ತಾರೆ, ಈ ಲೆನ್ಸ್ ಅಲ್ಲಿ ನಾವು ಈ ನಂಬರ್ ನ ಚೆಕ್ ಮಾಡ್ಬೋದು, ನಮ್ಗೆ ಗೊತ್ತಾಗುತ್ತೆ ಈ ಅಂಗಡಿ ಇಸ್ ದಿಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ. ಆಮೇಲೆ ಅಂಗಡಿ ಒಳಗೆ ಒಂದು ಸ್ಟ್ಯಾಂಡರ್ಡೈಸ್ ಟೇಬಲ್ ಇರುತ್ತೆ.
ಗೋಲ್ಡ್ ಜ್ಯುವೆಲ್ರಿ ಮೀನಿಂಗ್ ಏನು ಅಂತ, ಫೈನ್ನೆಸ್ ಅಂಡ್ ಕ್ಯಾರೆಟೇಜ್ ಅಂತಾರೆ ಅದಕ್ಕೆ. ಸೊ ಆ ಡಿಸ್ಪ್ಲೇ ಮಾಡಿರ್ತಾರೆ, ದಿಸ್ ಈಸ್ ದ ಫೈನ್ನೆಸ್ ಆಫ್ ಗೋಲ್ಡ್ ಜ್ಯುವೆಲ್ರಿ. ನಾವು ಜನರಲಿ ಇದನ್ನ ಕೊಂಡ್ಕೋತೀವಿ, 999 ಅಂತ ಇದೆ ಅಥವಾ 916 ಅಂತ ಇದೆ. ಜನರಲಿ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ 916 ಅಂತ ಕೊಂಡ್ಕೊಳ್ಳೋದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಇದೆ. 958, 925, 916 ಎಂಟ್ರೆನ್ಸ್ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಇದನ್ನ. ದಿಸ್ ಪರ್ಟಿಕ್ಯುಲರ್ ಫೈನ್ನೆಸ್ will tally with these carats of the gold items. ಈ ತರ 14, 18 and 22 ಇದು ಬಿಟ್ರೆ ಯಾವುದು ಬೇರೆ ಕ್ಯಾರೆಟ್ ಮೆಕ್ಯಾನಿಸಮೇ ಇಲ್ಲ. ಆಮೇಲೆ 24 ಕ್ಯಾರೆಟ್ ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ, ಬರುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು. ಆಮೇಲೆ ಪ್ಯೂರಿಟಿ ಆಫ್ ಗೋಲ್ಡ್ ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಪ್ಯೂರಿಟಿ ಆಫ್ ಗೋಲ್ಡ್. ಕಾಣಿಸ್ತಿದೆ ಜಿ. ಈ ಪ್ಯೂರಿಟಿ ಆಫ್ ಗೋಲ್ಡ್ 916 ಅಂದ್ರೆ 916 parts per 1000 gold item ಅಂತ ಇದರದ್ದು ವ್ಯಾಲ್ಯೂಯೇಷನ್ ಇದರದ್ದು. ದಿಸ್ ವಿಲ್ ಟ್ಯಾಲಿ ವಿತ್ ದಿಸ್. ಈ ಟ್ಯಾಲಿ ಆಗ್ಬೇಕು ನೋಡಿ. ಇಲ್ಲಿ 916 ಕಾಣಿಸ್ತಿದೆ ನಿಮ್ಗೆ, ಇಲ್ಲಿ 916 22 ಕ್ಯಾರೆಟ್ ಅಂತ ಹೇಳಿದ್ದಾರೆ ಇಲ್ಲಿ. ಈ ಗೋಲ್ಡ್ ಇಂದು ಬ್ಯಾಂಗಲ್ ನಾವು ಜಸ್ಟ್ ಎಕ್ಸಾಂಪಲ್ ತಗೊಂಡಿರೋದು. ಪ್ರತಿಯೊಂದು ಐಟಮ್ ಅಲ್ಲೂ ಹೀಗೆ ಮಾರ್ಕಿಂಗ್ ಇರುತ್ತೆ. ಈ ಪ್ಯೂರಿಟಿ ಹಾಕ್ತಿದ್ದಾರೆ ಅವರು ಇಲ್ಲಿ. ಸೊ 916 22 ಕ್ಯಾರೆಟ್ ಅಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಟ್ಯಾಲಿ ವಿತ್ ದಿಸ್ ಟೇಬಲ್. ಇಲ್ಲಿ ನೋಡಿ 916 22 ಕ್ಯಾರೆಟ್ ಹಾಕಿದ್ದಾರೆ. ನೆಕ್ಸ್ಟ್ ಅವರು ದೇ ಆರ್ ಗಿವಿಂಗ್ ದಿಸ್ ಪರ್ಟಿಕ್ಯುಲರ್ ಕ್ಯಾರೆಟೇಜ್. ಆಮೇಲೆ ದಿಸ್ ಸ್ಪೆಸಿಫಿಕೇಶನ್ ಇದು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಹಾಕಿರ್ತಾರೆ, ನಿಮ್ಗೆ ಯಾವ ಸ್ಪೆಸಿಫಿಕೇಶನ್ ಇಂದು ನಿಮ್ಗೆ ಐಟಮ್ ಕೊಡ್ತಿದ್ದಾರೆ ಅಂತ. ಗೋಲ್ಡ್ ಆರ್ಟಿಫ್ಯಾಕ್ಟ್ಸ್ ಈ ಸ್ಪೆಸಿಫಿಕೇಶನ್ 1417, ಆಮೇಲೆ ಸಿಲ್ವರ್ ಎಂದು 2112. ದಿಸ್ ಇಸ್ ದ ಬಿಸ್ ಸ್ಟ್ಯಾಂಡರ್ಡ್ಸ್. ಅವ್ರು ಹೇಳ್ತಾರೆ, ಅವರು ಹೇಳಿರ್ಬೇಕು, ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಅವರು. ನೀವು ಇದನ್ನ ನಿಮ್ ಮೊಬೈಲ್ ಅಲ್ಲಿ ಆ ತಕ್ಷಣ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಹಾಕಿರ್ತಾರೆ ನೋಡಿ, ಪ್ಯೂರಿಟಿ ಆಫ್ ಗೋಲ್ಡ್ ಜ್ಯುವೆಲರ್ಸ್ ಐಡೆಂಟಿಫಿಕೇಶನ್ ಮಾರ್ಕ್. ಆ ಪ್ರತಿಯೊಂದು ಎಷ್ಟೇ ಚಿಕ್ಕ ಒಂದು ಉಂಗುರ ಆಗಿದ್ರು ಉಂಗುರ ಒಳಗೂ ಸೀಲ್ ಇರುತ್ತೆ. ಇದು ಯಾವ ತರ ಇರುತ್ತೆ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಮತ್ತೆ. ಸೊ ಇಲ್ಲಿ ತನಕ ಅರ್ಥ ಆಯ್ತಾ ಎಲ್ಲರಿಗೂ? ಕರೆಕ್ಟ್ ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಹಾ, ಓಕೆ. ನೆಕ್ಸ್ಟ್ ಟೇಬಲ್ ಶೋಯಿಂಗ್ ರಿಲೇಶನ್ಶಿಪ್ ಬಿಟ್ವೀನ್ ಕ್ಯಾರೆಟ್ ಅಂಡ್ ಫೈನ್ನೆಸ್. ಅದು ಎಕ್ಸ್ಪ್ಲೇನ್ ಮಾಡಿದೆ ನಾನು ಜಸ್ಟ್ ನೋ. ಆಮೇಲೆ ಈ ಗ್ಲಾಸ್ ಅಲ್ಲಿ ನಾವು ಚೆಕ್ ಮಾಡ್ತೀವಿ ನಾವು, ಅಥವಾ ಉಲ್ಟಾ ಹೋಗ್ತಾ ಇದ್ದೀನಿ ನಾನು. ಇಲ್ಲಿಂದ ಮುಂದಕ್ಕೆ ಹೋಗೋಣ. ಓಕೆ, ಸೊ ಇದು ಬಿಸ್ ಸ್ಟ್ಯಾಂಡರ್ಡ್ ನಮ್ದು. ಈ ಸ್ಟ್ಯಾಂಡರ್ಡ್ ಅಲ್ಲಿ ಗೋಲ್ಡ್ ಕೊಡ್ತಾರೆ ಅವರು. ಸೊ ಇದು ಸ್ಟ್ಯಾಂಡರ್ಡ್. ಇದೇನ್ ನಿಮ್ಗೆ ತೋರಿಸ್ತು ನಾನೀಗ ನಿಮ್ಗೀಗ. ಇದು 14172016 2112 ಆಮೇಲೆ ಸಿಲ್ವರ್ ಎಂದು ಅದು ಇದ್ರೊಳಗೆ ಕೋಡಿಂಗ್ ಆಗಿರುತ್ತೆ. ಬಿಸ್ ಅಂತಾರೆ ಇದಕ್ಕೆ. ಈ ಬಿಸ್ ಇಲ್ಲಿ ಹಾಕಿದ್ದಾರೆ ಗೋಲ್ಡ್ ಒಳಗೆ. ಕಾಣಿಸ್ತಿದ್ಯಾ? ನಾನು ಮೌಸ್ ತಿರುಗಿಸ್ತಾ ಇದ್ದೀನಿ ಅದ್ರ ಮೇಲೆ. ಈಗ ಎಲ್ಲರಿಗೂ ಕಾಣಿಸ್ತಾ ಇದೆ ಇದು? ಮೌಸ್ ಕಾಣಿಸ್ತಾ ಇಲ್ಲ. ಹಾ, ನೋಡಿ ಮೊದಲನೇ ಕೋಡಿಗೆ ಬಿಸ್ ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಮೊದಲನೇದು ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಲೋಗೋ ಅಂತ ಹಾಕಿದ್ದಾರೆ ಅವರು. ಫಸ್ಟ್ ಐಕಾನ್ ಇದು ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಲೋಗೋ ಅಂದ್ರೆ ಅವ್ರು ಈ ಮಾರ್ಕಿಂಗ್ ಸರ್ಟಿಫೈ ಮಾಡ್ತಿದ್ದಾರೆ ಅವರು ಇದನ್ನ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್. ಇದು ಲೋಗೋ. ಇದ್ರ ಒಳಗೆ ಆ ಕೋಡಿಂಗ್ ಇರುತ್ತೆ ಇದ್ರೊಳಗೆ. ನಾ ಇಲ್ಲಿ ಮೌಸ್ ನಡೆಸ್ತಾ ಇದ್ದೆ ಅದ್ರ ಮೇಲೆ ನಾನು. ಓಕೆ 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 ಸರ್. ಓಕೆ ಜಿ, ಓಕೆ ಜಿ. ಸೊ ವಿ ಆರ್ ಪ್ರೊಸೀಡಿಂಗ್ ನೆಕ್ಸ್ಟ್. ಸೊ ಇದು ಯಾರು ಇದೆಲ್ಲ ಸರ್ಟಿಫೈ ಮಾಡಿದ್ರು? ಹೂ ಇಸ್ ಅ ಪರ್ಸನ್ ಹೂ ಇಸ್ ಸರ್ಟಿಫೈಯಿಂಗ್ ಆಲ್ ದಿಸ್? ಈ ತರ ಬಿಸ್ ಲೋಗೋ ಆಯ್ತು, ಆಮೇಲೆ ಜ್ಯುವೆಲರ್ಸ್ ಮಾರ್ಕ್ ಆಯ್ತು, ಕೋಡಿಂಗ್ ಆಯ್ತು, ಫೈನ್ನೆಸ್ ಆಯ್ತು, ಕ್ಯಾರೆಟ್ ಆಯ್ತು. ಅದು ಮಾರ್ಕ್ ಮಾಡೋರು ಯಾರು? ಅದಕ್ಕೆ SA ಲ್ಯಾಬ್ರೇಟರಿ ಅಂತಾರೆ. A ಅಂಡ್ ಹಾಲ್ ಮಾರ್ಕಿಂಗ್ HM ಲ್ಯಾಬ್ರೇಟರೀಸ್ ಅಂತ ಒಂದು ಲ್ಯಾಬ್ರೇಟರಿ ಗೌರ್ಮೆಂಟ್ ಸ್ಪೆಸಿಫೈ ಮಾಡಿದ್ದಾರೆ. ಅವರು ಇದನ್ನ ಮಾರ್ಕಿಂಗ್ ಮಾಡ್ತಾರೆ ಆನ್ ಈಚ್ ಅಂಡ್ ಎವ್ರಿ ಐಟಮ್ ಆಫ್ ಗೋಲ್ಡ್ ಜ್ಯುವೆಲರಿ ಇನ್ ದ ರಿಜಿಸ್ಟರ್ಡ್ ಶಾಪ್. ಅವ್ರು ಮಾತ್ರ ಇದು ಮಾಡಬಹುದು. SA ಲ್ಯಾಬ್ರೇಟರಿ ಅವ್ರು ಮಾರ್ಕ್ ಮಾಡಿರ್ತಾರೆ. ಯಾವ್ದು SA ಲ್ಯಾಬ್ರೇಟರಿ? ನೋಡಿ, ಇದು SA ಸೆಂಟರ್ ಕಾಣಿಸ್ತಿದ್ಯಾ? ಮೊದಲು ಬರ್ತಿರೋದು ನಾನು SSY ಸೆಂಟರ್ ಅಂತ ಬದಲು ಕಾಣಿಸ್ತಾ ಇದೆ ಇದು. ದಿಸ್ SA ಸೆಂಟರ್ ಈಸ್ ದ ಗವರ್ಮೆಂಟ್ ಸರ್ಟಿಫೈಡ್ ಗೋಲ್ಡ್ ಅಂಡ್ ಸಿಲ್ವರ್ ಮಾರ್ಕಿಂಗ್ ಲ್ಯಾಬ್ರೇಟರಿ. ಇದು SA ಮಾರ್ಕಿಂಗ್ ಅಂತಾರೆ. ಆ SA ಮಾರ್ಕಿಂಗ್ ಅಲ್ಲಿ ನಾವು ಚೆಕ್ ಮಾಡಬಹುದು ವೆದರ್ ದಟ್ ಲ್ಯಾಬ್ರೇಟರಿ ಇಸ್ ರಿಯಲಿ ಸರ್ಟಿಫೈಡ್, ರಿಯಲಿ ಅವೈಲಬಲ್. ಅದಕ್ಕೆ ಈ ವೆಬ್ಸೈಟ್ ಇದೆ. ಅದಕ್ಕೆ ಇದು ಗವರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್. ಇದು
BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ ವೆಬ್ಸೈಟ್ ಇದು. ಸೊ ವಿ ಕ್ಯಾನ್ ಗೋ ಟು ದ ವೆಬ್ಸೈಟ್ ಅಂಡ್ ಚೆಕ್ ಮಾಡಬಹುದು. ಅಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಲಿಸ್ಟ್ ಆಫ್ ಹಾಲ್ ಮಾರ್ಕಿಂಗ್ ಸೆಂಟರ್ಸ್ ಇನ್ ದ ಕಂಟ್ರಿ. ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್ ಲೈನ್. ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ಸಿಂಪ್ಲಿ ದೇ ಆರ್ ಲಿಸ್ಟಿಂಗ್ ಆಲ್ ದ ಹಾಲ್ ಮಾರ್ಕಿಂಗ್ ಸೆಂಟರ್ಸ್. ಮೇಲೆ ಕ್ಯಾನ್ ಯು ಸಿ ದಿಸ್ ರೀಜನ್ ಅಂತ ಬರ್ತಿದೆ ಇಲ್ಲಿ. Yes. ಟಾಪ್ ಲೆಫ್ಟ್ ಹ್ಯಾಂಡ್ ಕಾರ್ನರ್ ರೀಜನ್ ಇದೆ, ಆರ್ ಸ್ಟೇಟ್. ನಾವು ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಡಿಸ್ಟ್ರಿಕ್ಟ್, ಯಾವ ಡಿಸ್ಟ್ರಿಕ್ಟ್. ನಾನೇನ್ ಮಾಡಿದೆ ಅಂದ್ರೆ ಐ ಹ್ಯಾವ್ ಸೆಲೆಕ್ಟೆಡ್ ಕರ್ನಾಟಕ, ಐ ಹ್ಯಾವ್ ಸೆಲೆಕ್ಟೆಡ್ ಬ್ಯಾಂಗ್ಳೂರ್. ಕ್ಲಿಕ್ ಮಾಡಿದ್ರೆ ಇಟ್ ಇಸ್ ಶೋಯಿಂಗ್ ಆಲ್ ದ ಹಾಲ್ ಮಾರ್ಕಿಂಗ್ ಅಂಡ್ SA ಲ್ಯಾಬೊರೇಟರೀಸ್ ಇನ್ ಬ್ಯಾಂಗ್ಳೂರ್ ಸಿಟಿ, ಬ್ಯಾಂಗ್ಳೂರ್ ಅರ್ಬನ್. ಇಲ್ಲಿ ಕಾಣಿಸ್ತಾ ಇದೆ ಮೇಲೆ 1, 2, 3. Yes. ಓಕೆ, ಎವ್ರಿಬಡಿ ಇಸ್ ಏಬಲ್ ಟು ಸಿ. ಎಸ್. ಓಕೆ, ಆಮೇಲೆ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ತೋರಿಸ್ತಾ ಇದೆ ವೆದರ್ ಇಟ್ ಈಸ್ ಆಪರೇಟಿವ್ ಆರ್ ನಾನ್ ಆಪರೇಟಿವ್. ಓಕೆ. ಫಸ್ಟ್ ಈಸ್ ಅದು ಹಾಲ್ ಮಾರ್ಕ್ ಅಂದ್ರೆ SA ಲ್ಯಾಬೊರೇಟರಿ ಅಡ್ರೆಸ್ ಇದು, ಅದರದು ಯಾರು ಇನ್ಚಾರ್ಜ್ ಇದು. ಆಮೇಲೆ ಎಕ್ಸ್ಟ್ರೀಮ್ ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ಅದರ ಸ್ಟೇಟಸ್ ಆಪರೇಟಿವ್ ಏನ್ ಸ್ಟೇಟಸ್ ಇದೆ ಅಂತ ನಾನು ನಿಮ್ಗೆ ಅದನ್ನ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ತಕ್ಷಣ ನೋಡ್ಕೊಂಬಿಡಿ ಏನೇನ್ ಕಾಲಮ್ ಇದೆ ಅಂತ. ಮೊದಲನೇದು ಸೀರಿಯಲ್ ನಂಬರ್, ನೆಕ್ಸ್ಟ್ ಇಸ್ ಲ್ಯಾಬೊರೇಟರಿ ಅಡ್ರೆಸ್, ಮೂರನೇದು ಕಾಂಟ್ಯಾಕ್ಟ್ ಪರ್ಸನ್, ಲಾಸ್ಟ್ ಅಲ್ಲಿ ಇರೋದು ಫೋರ್ತ್ ಇರೋದು ಅದರ ಸ್ಟೇಟಸ್, ವಾಟ್ ಇಸ್ ದ ಸ್ಟೇಟಸ್ ಆಫ್ ದಟ್ ಥಿಂಗ್. ನೀವು ಇದನ್ನ ಆರಾಮಾಗಿ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ದಿಸ್ SS ಸೆಂಟರ್ ಕೋಡಿಂಗ್ ಇನ್ ದಟ್ ಮಾರ್ಕಿಂಗ್. ಇಲ್ಲಿ ಕಾಣಿಸ್ತಿದ್ಯಾ ಇದು? ಸೊ we have now certified this laboratory is certified authorized laboratory. But gold marking is now is ನಮ್ಗೆ ಗೊತ್ತಾಯ್ತು ಗೋಲ್ಡ್ ಮಾರ್ಕಿಂಗ್ ಈ ಲ್ಯಾಬೊರೇಟರಿ ನೋಡಿ ಮಾಡಿದ್ದಾರೆ. ಆಮೇಲೆ ಈ ಗೋಲ್ಡ್ ಜ್ಯುವೆಲರಿ ರಿಜಿಸ್ಟ್ರೇಷನ್ ನಂಬರ್ ಸಿಕ್ತು ನಮ್ಗೆ. ಆಮೇಲೆ ಗೋಲ್ಡ್ ಇನ್ ಪ್ಯೂರಿಟಿ ಸಿಕ್ತು, ಫೈನ್ನೆಸ್ ಸಿಕ್ತು, ಕ್ಯಾರೆಟ್ ಸಿಕ್ತು, ಆಮೇಲೆ BIS ಸರ್ಟಿಫಿಕೇಶನ್ ನಂಬರ್ ಸಿಕ್ತು ನಮ್ಗೆ. ಆಮೇಲೆ ಹ್ಯಾಗ್ ಮಾಡ್ತಾರೆ, ಹೌ ಡು ದ ಜಾಬ್? ಕ್ಯಾನ್ ಎನಿ ಗೋಲ್ಡ್ ಶಾಪ್ ಕ್ಯಾನ್ ಡೂ ಇಟ್? ತಾನು ಹಿಂಗ್ ಕೂತ್ಕೊಂಡು ಮಾಡ್ಬೋದಾ? ಇಟ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಈ ಹಾಲ್ ಮಾರ್ಕಿಂಗ್ ಮೆಷಿನ್ ಈ ತರ ಇರುತ್ತೆ. ಇದು ಕಂಪ್ಯೂಟರೈಸ್ಡ್. ಇಟ್ ಈಸ್ ಲಿಂಕ್ ಟು ಎ ಸೆಂಟ್ರಲ್ ಮೆಕ್ಯಾನಿಸಮ್. ಆಮೇಲೆ ಇಲ್ಲಿಂದ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡೂಪ್ಲಿಕೇಟ್ ದಿಸ್ ನಂಬರ್ಸ್. ದಿಸ್ ಇಸ್ ಅನದರ್ ಅಸೆಂಬ್ಲಿ ಲೈನ್ ಪ್ರೊಸೆಸ್ ಅಂಡ್ ದಿಸ್ ಇಸ್ ಹೌ ದೇ ಹಾಲ್ ಮಾರ್ಕ್ ಹಾಕ್ತಾರೆ ಗೋಲ್ಡ್ ಜ್ಯುವೆಲರಿ ಮೇಲೆ. ಒಂದ್ಸಲಿ ಎಂಟರ್ ಆಯ್ತು ಅಂದ್ರೆ ಇಟ್ ಗೆಟ್ಸ್ ಕಂಪ್ಯೂಟರೈಸ್ಡ್. ನಾವು ಇದನ್ನ ಪರ್ಮನೆಂಟ್ಲಿ ಇಟ್ಕೋಬಹುದು. ಇಟ್ ಈಸ್ ದಿಸ್ ಕೆನಾಟ್ ಬಿ ಡನ್ ಬೈ ಎನ್ ಆರ್ಡಿನರಿ ಗೋಲ್ಡ್ ಜ್ಯುವೆಲರಿ ಶಾಪ್. ಆ ನಂಬರ್ ಬೇಕಾಗುತ್ತೆ, SA ನಂಬರ್ ಅಂತಾರೆ, ವಿಚ್ ಇಸ್ ಗಿವನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ಹೌ ಮಚ್ ವಿ ಹ್ಯಾವ್ ಟು ಪೇ ಪರ್ ಈಚ್ ಐಟಮ್? ವಿ ಹ್ಯಾವ್ ಟು ಪೇ 25 ರೂಪಾಯಿ, 25 rupees ಮಾತ್ರ ನಾವು ಪೇ ಮಾಡಬೇಕು. ಈ ಎಲ್ಲ ಸರ್ಟಿಫಿಕೇಶನ್ ಸಿಗೋದಕ್ಕೋಸ್ಕರ, ಆಲ್ ಸರ್ಟಿಫಿಕೇಶನ್ ಸಿಗೋಕ್ಕೋಸ್ಕರ ನಾವು 25 rupees ವಿ ಹ್ಯಾವ್ ಟು ಪೇ ಪರ್ ಐಟಮ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ವೇಟ್ ಆಫ್ ದಿ ಐಟಮ್. ನೀವು ನೆಕ್ಲೆಸ್ ಅವರು ಇರ್ಬೋದು, ಉಂಗ್ರನವರು ಇರ್ಬೋದು, ದೊಡ್ಡ ಚಂಬು, ಪಾತ್ರೆ, ತಟ್ಟೆ ಏನಾದ್ರು ಇರ್ಬೋದು, ಏನಿದ್ರು 25 rupees ಮಾತ್ರ ನಾವು ಪೇ ಮಾಡಬೇಕು. ಸೊ ದಿಸ್ ಇಸ್ ದ ಕಾಸ್ಟ್ ಆಫ್ ಗೆಟಿಂಗ್ ಎ ಹಾಲ್ ಮಾರ್ಕ್ ಐಟಮ್. ಇದು ತಗೊಂಡ್ಮೇಲೆ ದಿಸ್ ಇಸ್ ಹೌ ದ ಬಿಲ್ ವಿಲ್ ಬಿ. ಜ್ಯುವೆಲರಿ ಶಾಪ್ ಬಿಲ್ ಕೊಡೋದು ಯಾವ ತರ ಇರುತ್ತೆ ಅಂದ್ರೆ, ಹಿ ವಿಲ್ ಗಿವ್ ಯು ಎ ಬಿಲ್ ವಿಚ್ ಹ್ಯಾಸ್ ಗಾಟ್ ದಿಸ್. ಮೊದಲನೇದೇನೋ ಆ ಕೋಡಿಂಗ್ ಇದೆ ಅಲ್ವಾ, ಹಾಲ್ ಮಾರ್ಕ್ ಕೋಡಿಂಗು, ದಟ್ ಹಿ ವಿಲ್ ಮೆನ್ಷನ್ ಇನ್ ದ ಬಿಲ್. ಏನ್ ಐಟಮ್ ಇದು, ಏನ್ ಕೋಡಿಂಗ್ ಅದರದು, ಸೊ ದಟ್ ದೇರ್ ಇಸ್ ಎ ಕೊರಿಲೇಷನ್ ಬಿಟ್ವೀನ್ ದ ಐಟಮ್ ಯು ಪರ್ಚೇಸ್ ಇನ್ ದ ಬಿಲ್ ಯು ಆರ್ ಗೆಟಿಂಗ್. ಮೊದಲು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಏನೋ ಒಂದು ಉಂಗ್ರ ಬರ್ದ್ಬಿಡೋರು ಅವರು ಅಥವಾ ಒಂದು ನೆಕ್ಲೆಸ್ ಬರ್ದ್ಬಿಡೋರು. ಇಟ್ ವಾಸ್ ನಾಟ್ ಪಾಸಿಬಲ್ ಟು ಲಿಂಕ್ ದ ಐಟಮ್ ವಿತ್ ದ ಬಿಲ್. ನೌ ಇಟ್ ಇಸ್ ನಾಟ್ ಪಾಸಿಬಲ್. ಈಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. Bill clearly depicts the item that we are purchasing. Next bill ಅಲ್ಲಿ net weight of the precious metal, net weight ನೋಡಿ, ಬಾಕಿದೆಲ್ಲ ಇಶ್ಯೂ ಅಲ್ಲ ಅದರಲ್ಲೂ. ಆಮೇಲೆ ಪ್ಯೂರಿಟಿ ಇನ್ ಕ್ಯಾರೆಟ್ ಅಂಡ್ ಫೈನ್ನೆಸ್. ನಾನು ನಿಮ್ಗೆ ತೋರಿಸಿದ್ರೆ ಕ್ಯಾರೆಟ್ ಅಂಡ್ ಫೈನ್ನೆಸ್, ಕ್ಯಾರೆಟ್ 22 ಕ್ಯಾರೆಟ್ ಅಂದ್ರೆ 916 ಅಂತ ಮೆನ್ಷನ್ ಮಾಡಬೇಕು. ಆಮೇಲೆ ಹಾಲ್ ಮಾರ್ಕಿಂಗ್ ಚಾರ್ಜಸ್ ನಾನು ಹೇಳಿದೆ 25 ರೂಪಾಯಿ, ದಟ್ ಇಸ್ ಹಾಲ್ ಮಾರ್ಕಿಂಗ್ ಚಾರ್ಜಸ್. ಇದಲ್ದೇನೆ ಆ ಬಿಲ್ ಅಲ್ಲಿ ಇದೊಂದು ಎಂಡೋರ್ಸ್ಮೆಂಟ್ ಇರುತ್ತೆ. ದ ಕನ್ಸ್ಯೂಮರ್ ಕ್ಯಾನ್ ಗೆಟ್ ದ ಪ್ಯೂರಿಟಿ ಆಫ್ ದ ಹಾಲ್ ಮಾರ್ಕ್ ಜ್ಯುವೆಲರಿ ಆರ್ಟಿಫ್ಯಾಕ್ಟ್ಸ್ ವೆರಿಫೈಡ್ ಫ್ರಮ್ ಎನಿ BIS recognized
SA and Hallmark Center A&H ಅಂದ್ರೆ. ಸೊ ನಾವು ಜ್ಯುವೆಲ್ರಿ ಕೊಂಡ್ಕೊಂಡ ಮೇಲೆ ಇಷ್ಟೊಂದೆಲ್ಲ ಸರ್ಟಿಫಿಕೇಟ್ ಸಿಕ್ಕ ಮೇಲೆ ವಿ ಆರ್ ಸ್ಟಿಲ್ ಹ್ಯಾವಿಂಗ್ ದ ಪವರ್ ಟು ಗೋ ಅಂಡ್ ಗೆಟ್ ಇಟ್ ರೀಅನಲೈಸ್ಡ್. ಮತ್ತೆ ನಾವು ಬೇಕಿದ್ರೆ ಹೋಗಿ ವಿ ಕ್ಯಾನ್ ಕ್ರಾಸ್ ವೆರಿಫೈ SA ಲ್ಯಾಬೊರೇಟರಿ ಇತ್ತ ಜ್ಯುವೆಲ್ರಿ ಶಾಪ್ ಇತ್ತ ಗೋಲ್ಡ್ ಆ ಪ್ಯೂರಿಟಿ ಇದೆಯಾ ಅಥವಾ ಅದರದ್ದು ಈ ಕ್ಯಾರೆಟ್ ಇದೆಯಾ ಅದೆಲ್ಲ ಚೆಕ್ ಮಾಡ್ಬೋದು. ಚೆಕ್ ಮಾಡೋಕೆ ವಿ ಹ್ಯಾವ್ ಟು ಗೋ ಟು ದ ಬಿಸ್ ರೆಕಗ್ನೈಸ್ಡ್ SA ಅಂಡ್ ಹಾಲ್ಮಾರ್ಕಿಂಗ್ ಸೆಂಟರ್. ನಾನು ನಿಮ್ಗೆ ಅದು ವೆಬ್ಸೈಟ್ ತೋರಿಸಿದ್ನಲ್ಲ, ಅದಲ್ಲೆಲ್ಲ ಲಿಸ್ಟ್ ಸಿಗುತ್ತೆ. ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಾಟ್ ನೆಸರಲಿ ಮೊದಲು SA ಸೆಂಟರ್ಗೆ ಹೋಗ್ಬೇಕು. ವಿ ಕ್ಯಾನ್ ಗೋ ಟು ಎನಿ SA ಸೆಂಟರ್ ಎನಿವೇರ್ ಇನ್ ದ ಕಂಟ್ರಿ. ಇನ್ನೊಂದೇನು, ದೇರ್ ಇಸ್ ನೋ ಟೈಮ್ ಲಿಮಿಟ್. ಯು ಕ್ಯಾನ್ ಗೋ ಆಫ್ಟರ್ 1 year, ಯು ಕ್ಯಾನ್ ಗೋ ಆಫ್ಟರ್ 10 years. ಯು ಕ್ಯಾನ್ ಗೋ ಆಫ್ಟರ್ ಎನಿ ಲೆಂತ್ ಆಫ್ ಟೈಮ್. ದೇರ್ ಇಸ್ ನೋ ಟೈಮ್ ಲಿಮಿಟ್. ಇಷ್ಟು ಟೈಮ್ ಲಿಮಿಟ್ ಒಳಗೆ ನೀವು ಹೋಗಿ ಚೆಕ್ ಮಾಡಿಸ್ಕೋಬೇಕು ಅಂತ. ದೇರ್ ಇಸ್ ನೋ ಸಚ್ ಕಂಡೀಷನ್. ಅದಕ್ಕೆ ಯು ಹ್ಯಾವ್ ಟು ಪೇ 200 rupees ಪರ್ ಐಟಮ್ ಕೊಟ್ರೆ ಅವರು ಅದನ್ನ ಅನಲೈಸ್ ಮಾಡಿ ದೇ ವಿಲ್ ಕ್ರಾಸ್ ವೆರಿಫೈ ಯುವರ್ ಬಿಲ್ ಅಂಡ್ ದ SA ನಂಬರ್ಗಳು ಬರ್ದಿರ್ತಾರಲ್ಲ ಎಲ್ಲ, ಅದು ದೇ ವಿಲ್ ಕ್ರಾಸ್ ವೆರಿಫೈ ಯು. ಆಮೇಲೆ ನಾವು ಏನಂತಾರೆ, ಹಾಸ್ಪಿಟಲ್ ಹೋದ್ರೆ ಬ್ಲಡ್ ರಿಪೋರ್ಟ್ ಕೊಡ್ತಾರಲ್ಲ, ಆ ಥರ ಒಂದು ರಿಪೋರ್ಟ್ ಕೊಡ್ತಾರೆ ಅವರು, ನಿಮ್ಮ ಜ್ಯುವೆಲ್ರಿ ಐಟಮ್ ಈ ತರ ಇದೆ ಅಂತ. ಸೊ ಇಫ್ ದ ಜ್ಯುವೆಲ್ರಿ ಐಟಮ್ಸ್ ಟರ್ನ್ಸ್ ಔಟ್ ಟು ಬಿ ನೆಗೆಟಿವ್, ಅಂದ್ರೆ ನಿಮ್ ಬಿಲ್ ಈಸ್ ನಾಟ್ ಮ್ಯಾಚಿಂಗ್ ವಿತ್ ದ ನ್ಯೂ ರಿಪೋರ್ಟ್, it is a conclusive proof that the item you have purchased is not what is mentioned in the bill. ನಿಮ್ಗೆ ಇನ್ನೇನು ಪ್ರೂಫೇ ಬೇಡ. ಇಟ್ ಈಸ್ ದ ಫೈನಲ್ ಪ್ರೂಫ್. ಯಾವ ಕೋರ್ಟಿಗಾರು ಹೋಗಿ, ಪೊಲೀಸ್ ಸ್ಟೇಷನ್ಗಾರು ಹೋಗಿ, ಕನ್ಸ್ಯೂಮರ್ ಕೋರ್ಟ್ ಹೋಗಿ, ಯು ಡೋಂಟ್ ನೀಡ್ ಟು ಡೂ ಎನಿಥಿಂಗ್. A bill and the SA report, ಹೊಸ ಬಂದಿರೋ SA report are the two reports is all that is required to conclusively prove that you have been cheated. The item mentioned in the bill is not the item which has been sold to you. That is the linkage between the SA report and the bill. ಆಮೇಲೆ ಈಗ ಅಂತಾರೆ, ನಿಮ್ಗೆ ನೆಗೆಟಿವ್ ರಿಪೋರ್ಟ್ ಬಂದ್ಬಿಡ್ತು, ವಾಟ್ ಈಸ್ ಯುವರ್ ರೆಮಿಡಿ? ಫಸ್ಟ್ ಥಿಂಗ್, ಆ SA ಲ್ಯಾಬೊರೇಟರಿ ಇದೆಯಲ್ಲ ವಿಲ್ ರಿಫಂಡ್ ಯುವರ್ ಎಂಟೈರ್ ಟೆಸ್ಟಿಂಗ್ ಅಮೌಂಟ್. 100% ರಿಫಂಡ್ ಕೊಟ್ಬಿಡ್ತಾರೆ ತಕ್ಷಣ. ಇಮಿಡಿಯೇಟ್ಲಿ ವಿ ವಿಲ್ ಗೆಟ್ ದ ರಿಫಂಡ್ ಚಾರ್ಜಸ್. Next to the jewelry shop is mandated to replace the jewelry item with the bill specification. Bill ಅಲ್ಲಿ ಏನ್ ಬರ್ತ್ ಕೊಟ್ಟಿದ್ನೋ ಆ ಐಟಮ್ ಒಂದು ಕೊಡ್ಲೇಬೇಕು. ದಿಸ್ ಇಸ್ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇದೆ ಎರಡು. ನೆಕ್ಸ್ಟ್, ಯು ಕ್ಯಾನ್ ಆಲ್ಸೋ ಫೈಲ್ ಎ ಕನ್ಸ್ಯೂಮರ್ ಕಂಪ್ಲೇಂಟ್. ನಿಮ್ಗೆ ಏನ್ ಬಾರಿಲ್ಲ ಕನ್ಸ್ಯೂಮರ್ ಕಂಪ್ಲೇಂಟ್, ಯು ಕ್ಯಾನ್ ಫೈಲ್ ಎ ಕನ್ಸ್ಯೂಮರ್ ಕಂಪ್ಲೇಂಟ್. ತುಂಬಾ ಸಿಂಪಲ್. ಪ್ರಿಂಟೆಡ್ ಫಾರ್ಮ್ ಇದೆ, ಪ್ರಿಂಟೆಡ್ ಫಾರ್ಮ್ ಜೊತೆ ನೀವು ಬಿಲ್ ಅಟ್ಯಾಚ್ ಮಾಡಿ, ಆಮೇಲೆ SA ಲ್ಯಾಬೊರೇಟರಿ ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ ಅಂಟಿಸಿ, ಅಂಡ್ ಯುವರ್ ಕಂಪ್ಲೇಂಟ್ ಇಸ್ ಕಂಪ್ಲೀಟ್. This is all you need to do to file a consumer complaint. Next, you can go to the police station and file a criminal complaint. You cheat ಮಾಡಿದಾನೆ, and for the criminal complaint ನಿಮ್ಗೆ ಬೇಕಾಗಿರೋದು ಏನು, ನಿಮ್ ಬಿಲ್ಲು ಆಮೇಲೆ SA ರಿಪೋರ್ಟ್, ಎರಡೇ 2 documents ಅಟ್ಯಾಚ್ ಮಾಡಬೇಕು. ಏನು ಇಂಗ್ಲಿಷ್ ಬೇಡ. One simple complaint. And if the police does not accept your complaint, you can go to the ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂಡ್ ಫೈಲ್ ಎ ಕ್ರಿಮಿನಲ್ ಕಂಪ್ಲೇಂಟ್ ಇನ್ ದ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಅದಂತ ಬೇರೆ ಪ್ರೊಸೀಜರ್ ಇದೆ, ಆಮೇಲೆ ಇನ್ನೊಂದ್ಸಲಿ ಯಾವಾಗಲೂ ಹೇಳ್ಕೊಡ್ತೀನಿ ನಾನು. ಆಮೇಲೆ ಯು ಕ್ಯಾನ್ ಫೈಲ್ ಎ ಕಂಪ್ಲೇಂಟ್ ಫಾರ್ ಬ್ರೀಚ್ ಆಫ್ ಟ್ರಸ್ಟ್. 406 IPC ಅಂತಾರೆ ಇದನ್ನ. ತುಂಬಾ ಸಿಂಪಲ್ ಕೇಸ್ ಇದು. ಯು ಕ್ಯಾನ್ ಫೈಲ್. ದೆನ್ ದೇರ್ ಇಸ್ ದ ಪ್ರೊವಿಷನ್ ಫಾರ್ ಫೈಲಿಂಗ್ ಎ ಚೀಟಿಂಗ್ ಕೇಸ್, ಸೆಕ್ಷನ್ 420 IPC. ಆಮೇಲೆ ಇನ್ನೊಂದೇನ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ, ಈ ಮ್ಯಾನೇಜರ್ ಇರ್ತಾರಲ್ಲ, ಅಂಗಡಿ ಓನರು ಮ್ಯಾನೇಜರು, ಸರ್ ನಂಗೆ ಗೊತ್ತಿಲ್ಲ, ಯಾರೋ ಕೆಲಸದವ್ನು ಮಾಡ್ಬಿಟ್ಟಿದ್ದಾನೆ, ಮ್ಯಾನೇಜರ್ ಮಾಡ್ಬಿಟ್ಟಿದ್ದಾನೆ, ಸೇಲ್ಸ್ ಮೆನ್ ಮಾಡ್ಬಿಟ್ಟಿದ್ದಾನೆ. ಸೊ ಮುಂಚೆ ಅದೆಲ್ಲ ಹೇಳಿ ತಪ್ಸ್ಕೊಂಡ್ಬಿಡೋರು ಅಂಗಡಿ ಓನರು. ಈಗ ಅದಾಗೋದಿಲ್ಲ. ಯಾಕಂದ್ರೆ ಇಟ್ ಈಸ್ ನೋನ್ ಎಸ್ ಸೆಕ್ಷನ್ 120B, ಕ್ರಿಮಿನಲ್ ಕಾನ್ಸ್ಪಿರಸಿ, ಒಟ್ಟಿಗೆ ಮಾಡಿದ್ದಾರೆ. ಆಮೇಲೆ ಕ್ಲಾಸ್ ಆಕ್ಷನ್ ಸೂಟ್ ಅಂತಾರೆ, ಮಾಸ್ ಆಡಿಟ್, ಆಮೇಲೆ ಸರ್ಚ್ ಮಾಡ್ಬೋದು ನೀವು. ನಿಮ್ಮಂತವ್ರಿಗೆ ಎಷ್ಟೋ 1000 ಜನಕ್ಕೆ ಮೋಸ ಮಾಡಿರ್ತಾರೆ ಅವರು. ಸೊ ಬೈ ಫೈಲಿಂಗ್ ಎ ಕಂಪ್ಲೇಂಟ್, ಯು ಆರ್ ಡೂಯಿಂಗ್ ಅ ಸೋಷಿಯಲ್ ಸರ್ವಿಸ್ ಅಂಡ್ ಯು ಆರ್ ಬ್ರಿಂಗಿಂಗ್ that what should I say, a cheating jewelry shop to a proper books of account, audit justice ತರಬೇಕು. ಇದಲ್ದಲೆ ಥರ್ಡ್ ಥಿಂಗ್ ವಾಟ್ ಯು ಕ್ಯಾನ್ ಡೂ ಇಸ್, ನೀವು ಬೇಸಿಕ್ ಕಂಪ್ಲೇಂಟ್ ಮಾಡಿ. ದೇ ವಿಲ್ ಇಮಿಡಿಯೇಟ್ಲಿ ಡಿಲಿಸ್ಟ್ ದ SA ಶಾಪ್. ಯಾವ ಲೈಬ್ರರಿ ಮುಂಚೆ ಫಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ರು ಆ ಶಾಪ್ ನ ಡಿಲಿಸ್ಟ್ ಮಾಡ್ತಾರೆ, ಆ ಶಾಪ್ ನ ಪಿನಲೈಸ್ ಮಾಡ್ತಾರೆ. ಆಮೇಲೆ the jewelry shop will also be penalized and they will be delisted. So now we come back to the first list. ನಿಮ್ಗೆ ತೋರಿಸಿದ್ನಲ್ಲ, SA ಲ್ಯಾಬೊರೇಟರಿ is operating or not, jewelry shop is operating or not. ಆ ಲಾಸ್ಟ್ ಕಾಲಮ್ ಇತ್ತಲ್ವಾ ಲಿಸ್ಟ್ ಅಲ್ಲಿ, ಇಟ್ ವಾಸ್ ಶೋಯಿಂಗ್ ಸ್ಟೇಟಸ್, ವೆದರ್ ಇಟ್ ವಾಸ್ ಆಪರೇಷನ್ ಅಂತ ನಾನು ನೋಡಿದ್ವಲ್ಲ.
ಸೊ ಸಸ್ಪೆಂಡೆಡ್ ಅಂತ ಬರುತ್ತೆ, ಆಮೇಲೆ ಡಿಲಿಸ್ಟೆಡ್ ಅಂತ ಬರುತ್ತೆ. ಸೊ ಯು ವಿಲ್ ನೋ ಕಿ ಆ ಅಂಗಡಿ ಚೋರ್ ಅಂತ. ಗೌರ್ಮೆಂಟ್ ಇಟ್ ಸೆಲ್ಫ್ ವಿಲ್ ಶೋ ದ ಸ್ಟೇಟಸ್ ಆಫ್ ದಟ್ ಪರ್ಸನ್. ದಿಸ್ ಈಸ್ ದ ರೆಮಿಡಿ ಯು ಗೆಟ್ ಫ್ರಮ್ ದ ಮಾಡರ್ನ್ ಹಾಲ್ಮಾರ್ಕಿಂಗ್ ಸಿಸ್ಟಮ್. ಇಷ್ಟು ಈಸಿ ಇದು. ಆಲ್ ಇಟ್ ಟೇಕ್ಸ್ ಇಸ್ ಅಬೌಟ್ ಅನ್ ಅವರ್ ಆರ್ ಸೋ ಫಾರ್ ಯು. ಸೊ ನಾವು ಗಾಯತ್ರಿಜಿ ಹೇಳ್ತಾ ಇದ್ರಲ್ಲ, ಮುಂಚೆ ಒಂದು ಜ್ಯುವೆಲ್ರಿ ಕೊಂಡ್ಕೊಂಡಿದ್ರು ಅವರು, ಆಮೇಲೆ ಅದನ್ನು ಕಪ್ಪಗೆ ಆಗ್ಬಿಡ್ತು. ಹೌ ಕ್ಯಾನ್ ಯು ಟೆಲ್ ಕಿ ಈ ಅಂಗಡಿಯಿಂದ ನೆಕ್ಲೆಸ್ ಕೊಂಡ್ಕೊಂಡಿದ್ವಿ? ಏನಾದ್ರು ಲಿಂಕ್ ಇದೆಯಾ ಅದಕ್ಕೆ? ಕ್ಯಾನ್ ಯು ಸೇ ದಟ್ ಎನಿ ಪ್ರೂಫ್ ಇದೆ? ಮುಂಚೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ನಮ್ ಚೀಟಿಂಗ್ ಆಗಿದೆ ಅಂತ ಅಲ್ವಾ? ಜ್ಯುವೆಲ್ರಿ ವಿ ಕುಡ್ ನಾಟ್ ಅನಲೈಸ್ ದ ಜ್ಯುವೆಲ್ರಿ ಓನ್ಲಿ. ಅದು ರೆಸಿಪ್ಟ್ ಇಟ್ಕೊಳ್ಳೋದು ಅದು ಯಾವ್ದು ನಾವು ಮಾಡ್ಲೇ ಇಲ್ಲ. ನಂಬಿಕೆ ಮೇಲೆ ಮಾಡಿದ್ದು. ಅದರಿಂದ any proof we are not keeping. Okay. That is why the problem. No, let us presume you have a bill. You have a bill, let us presume. Okay. How will you say ki this jewelry is from this shop? Or anta namdu alve allalri, namdu bere nam kotti sari ittu, nee yaro bere angadin ತೊಂಬಂದು ನಂಗೆ ತೋರಿಸ್ತಾ ಇದ್ದೀರಾ ಅಂತ ಆಗ ಅದು ಹೇಳ್ಬೋದಲ್ಲ ಅಲ್ವಾ? ಹೌದು ಹೇಳ್ಬೋದು. How will you link that item with the shop, item with the bill? ಅಲ್ಲಿ ಯಾವುದೋ ಒಂದು ಡಿಸೈನ್ ನೋಡಿರ್ತೀವಿ, ಅದನ್ನು ಒಪ್ಕೊಂಡಿರ್ತೀವಿ. ಕರೆಕ್ಟ್. ಅಷ್ಟೇ. ಆಮೇಲೆ ಅವರು ಮಾಡ್ಕೊಡ್ತೀವಿ ಅಂತ ಹೇಳಿರ್ತಾರೆ, ಅದಷ್ಟೇ ನಮಗ್ ಗೊತ್ತಿರುತ್ತೆ. ಕರೆಕ್ಟ್. ಮುಂದಿನ ವಿಚಾರಗಳೆಲ್ಲ ಅಂಗಡಿ ಮೇಲೆ ಟ್ರಸ್ಟ್ ಇಟ್ಟಿರ್ತೀವಿ, ನಾವು ಜ್ಯುವೆಲರಿನ ಮಾಡಿಸ್ತೀವಿ. ವೆರಿ ಗುಡ್. ಹೌದು. ಬಾಕಿಯವ್ರದ್ದು ಏನ್ ಎಕ್ಸ್ಪೀರಿಯನ್ಸ್ ಇದೆ? ಬಾಕಿಯವ್ರದ್ದು ಏನಾದ್ರು ಇದೆಯಾ ಎಕ್ಸ್ಪೀರಿಯನ್ಸ್? Anybody else has got any other good experience, bad experience? Did they get relief? Put it in the chat box so that we can answer the questions. ಇಲ್ಲ, ಏನು ಆಗಿಲ್ಲ ಎಕ್ಸ್ಪೀರಿಯನ್ಸ್. ಏನು ಆಗಿಲ್ಲ, ನಿಮ್ಗೆ ಗೊತ್ತೇ ಆಗಿಲ್ಲ ನಿಮ್ ಮೋಸ ಆಗಿದೆ ಅಂತ ಇರ್ಬೋದು ಅಲ್ವಾ? ಸೊ ಮುಂಚೆ ಈಗ ನಮ್ಮ ಮೊಮ್ಮಕ್ಕಳು ಆ ಜ್ಯುವೆಲ್ರಿ ಆ ಬಿಲ್ಲು ಹೋಗಿ ಚೆಕ್ ಮಾಡಿಸ್ಕೋಬಹುದು. ಅವರು ಮತ್ತು ಅವ್ರು ದೇ ಕ್ಯಾನ್ ಗೋ ಅಂಡ್ ಚೆಕ್ ಮಾಡ್ಕೋಬಹುದು. ಅಂಡ್ ಈಗ ನಿಮ್ಗೇನಾದ್ರು ಹೆಲ್ಪ್ ಬೇಕಾ ಫಾರ್ ವಾಟ್ ಎವರ್ ಪ್ರಾಬ್ಲಮ್ ಯು ಆರ್ ಫೇಸಿಂಗ್? ಸೊ ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಟೂಲ್ಸ್ ವಿತ್ ಅಸ್ ನೌ. ತುಂಬಾ ನಮ್ಮ ಹತ್ರ ಟೂಲ್ಸ್ ಇದೆ, ಮೆಕ್ಯಾನಿಸಮ್ ಇದೆ. ಇಫ್ ಯು ಹ್ಯಾವ್ ಬಿನ್ ಚೀಟೆಡ್, come to ABGP, and my suggestion is there is ABGP office across the country. There is a weekly advisory meeting going on. ABGP gives free legal advice. Mr. Nadik is the nodal officer in Bangalore. He is conducting all these meetings and he is very, very proactive. Tumba help ಮಾಡ್ತಿದ್ದಾರೆ. So everybody, ಯಾರಿಗಾರು ಏನಾದ್ರು ಕಷ್ಟ ಆಯ್ತು ಅಂದ್ರೆ ABGP ಗೆ ಬನ್ನಿ, we are going to help you out with that. So that is how it is there. ಒಂದು ಇದನ್ನ ಕೇಳಿದ್ದಾರೆ ಕ್ವಶನ್. 24 ಕ್ಯಾರೆಟ್ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡ್ತಾರಲ್ಲ, ಅದರ ರಿಲೇಟೆಡ್ ಆಗಿ ಸ್ವಲ್ಪ ಲೈಟ್ ಯು ಪುಟ್ ಲೈಟ್ ಆನ್ ದಟ್. We will discuss it in just 1 second. Okay. 1 second and we'll ಬರೋಣ. Okay. ಸೊ ನಾನು ಎಲ್ಲರಿಗೂ ಅಡ್ವೈಸ್ ಕೊಡ್ತಿರೋದು, ಬಿಕಮ್ ಮೆಂಬರ್ ಆಫ್ ABGP. ವೀಕ್ಲಿ ಮೀಟಿಂಗ್ ಇರುತ್ತೆ, ಆಮೇಲೆ ಫ್ರೀ ಲೀಗಲ್ ಅಡ್ವೈಸ್ ಇರುತ್ತೆ. ವೆರಿ ಗುಡ್ ಫೆಸಿಲಿಟಿ ಯು ಗಾಟ್. ದೇರ್ ಇಸ್ ಎ ವೆರಿ ಗುಡ್ ಮ್ಯಾಗಝಿನ್ ಆಲ್ಸೋ. ರೀಸೆಂಟ್ಲಿ ಐ ಗಾಟ್ ದಿಸ್ ಮ್ಯಾಗಝಿನ್, ವಂಡರ್ಫುಲ್ ಇಟ್ ಈಸ್. ಆಮೇಲೆ ಈ ಮ್ಯಾಗಝಿನ್ ಎಡಿಟರ್ ಇಸ್ ಗಾಯತ್ರಿಜಿ. ವಂಡರ್ಫುಲ್ ವರ್ಕ್ ಡನ್ ಗಾಯತ್ರಿಜಿ. ತುಂಬಾ ಇನ್ಪುಟ್ಸ್ ಇದೆ ಅದರಲ್ಲಿ. ಸೊ ಇಟ್ ಇಸ್ ವೆರಿ ನೈಸ್ ಇನ್ಪುಟ್ ಯು ಆರ್ ಗಿವಿಂಗ್. ಆಮೇಲೆ ಐ ವಾಂಟ್ ಟು ಥ್ಯಾಂಕ್ ಮೋದಿ. ದಿಸ್ ಬಿಲ್ ಶುಡ್ ಹ್ಯಾವ್ ಕಮ್ 70 years ago only. ಈಗ ಬಂತು ನಮ್ಗೆ ಇಷ್ಟು ಒಳ್ಳೆ ಬಿಲ್. ಸೊ ಐ ವಾಂಟ್ ಟು ಥ್ಯಾಂಕ್. there is a Grahak Margdarshan Kendra also here functioning. So other the address ಈ ತರ ಇದೆ. This mobile number is available. ಯಾರಿಗಾರು ಏನಾದ್ರು ಪ್ರಾಬ್ಲಮ್ ಆಯ್ತು, ಈ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಹಾಕಿ ಫೋನ್ ಮಾಡಿ, we will get back to you and we will try to solve all your problems. As I told you, Nadik ji is there. He will help you out. ಮತ್ತು ಆಗಲಿಲ್ಲ ಅಂತಂದ್ರೆ ಗ್ರಾಹಕ್ ಮಾರ್ಗದರ್ಶನ ಕೇಂದ್ರ ಇದೆ. ಇನ್ನೂ ಬೇಕು ಅಂದ್ರೆ then Nadik ji will again find some solution or other. You note down this number, give a missed call, we'll get back to you. Sarina? So till next meeting, next exciting topic, we'll wait for Gayatri ji's idea. Next topic, Till then, thank you and we'll have questions answered now. Sarina, Gayatri ji, anything else? Yeah. Last question, Yeah. sir.
ಸರ್ ಇದು 15th June 2021 ಆಕ್ಟ್ ಬಂದಿದೆ ಅಂತಂದ್ರಲ್ಲ ಸರ್, ಹೌದು ಅದು ಸರ್. ಡೀಟೇಲ್ಸ್ ಸಿಗುತ್ತಾ ಸರ್? ಅದೇನು ಆಕ್ಟ್? ಒಂದ್ ನಿಮಿಷ. ಹಾ, ಎಸ್ ಸರ್. ಯಾರು ಹೇಳ್ತಿರೋದು? ಅವ್ರ ಹೆಸರು ಹೇಳಿ ಸರ್. ಫೋನ್ ಮಾಡಿ, ಫೋನ್ ನಂಬರ್ ಕೊಡಿ. ಸುಧೀರ್ ಅಂತ ಸರ್. ಸುಧೀರ್ ಸರ್, ನಮಸ್ಕಾರ. ಎಲ್ಲಿ ಮಾತಾಡ್ತಿದ್ದೀರಾ? ಸರ್, ಇಲ್ಲಿ ಬೆಂಗಳೂರಿಂದಾನೇ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಮಾತಾಡ್ತಿದ್ದೀರಾ? ಹೌದು ಸರ್, ಹೇಳಿ ಸರ್. ಸರ್, ಅದೇ ಇದು 15th June ಇದ್ರದ್ದೊಂದು ಆಕ್ಟ್ ಬಂದಿದೆ ಅಂತ ಹೇಳಿದ್ರಲ್ಲ, 15 ಜೂನ್ 2020 ಇದು ಮ್ಯಾಂಡೇಟರಿ ಮಾಡಿ ಇದೆಯಲ್ಲ ಸರ್, ಇದು ಗೋಲ್ಡ್ ಅಂಡ್ ಸಿಲ್ವರ್ ಇದಕ್ಕೆ ಹಾಲ್ ಮಾರ್ಕ್ಗೆ. ಅದು ಆಕ್ಟ್ ಹೆಸರು ಏನು ಸರ್? ಅದು ನಾನ್ ಆಕ್ಟ್ ಮತ್ತೆ ತೋರಿಸ್ತಾ ನಿಮ್ಗೆ. ಅಲ್ಲ, ಅದೇನೆ ಹೆಸರು ಏನು ಅನ್ನೋದು ತಿಳ್ಕೊಬೇಕು. ಕಂಪಲ್ಸರಿ ಹಾಲ್ ಮಾರ್ಕಿಂಗ್ ಆಫ್ ಗೋಲ್ಡ್, ಸಿಲ್ವರ್, ಜ್ಯುವೆಲರಿ ಅಂಡ್ ಆರ್ಟಿಫ್ಯಾಕ್ಟ್ಸ್ ಆಕ್ಟ್ 2020. ಓಕೆ. ನಾನ್ ನಿಮ್ಗೆ ಅದರ ನಂಬರ್ ಕೊಟ್ಬಿಡ್ತೀನಿ. ನನ್ ಬೇಗ ಈಗ ಜ್ಯುವೆಲರಿ ನಂಬರ್ ಎಷ್ಟೋ ಬರ್ಕೊಂಬಿಡಿ ಸರ್ ನೀವು. ಒಂದ್ ನಿಮಿಷ ಸರ್. ಇದು ಇಂಡಿಯಾ ಡಾಟ್ ಕೊಡ್ಬೋದಾ? ಏನ್ ಮೇಡಮ್? ಸುಧೀರ್ ಜಿ ಅವ್ರ ಫೋನ್ ನಂಬರು. ಎಲ್ಲರೂ ಈ ಒಂದು ಇದಕ್ಕೆ ಪ್ರೋಗ್ರಾಮಿಂಗ್ ಮತ್ತೆ ತೋರಿಸ್ತಾ ಇದ್ದೀನಿ, ನಾನು ಆನ್ಲೈನ್ ತೋರಿಸ್ತಾ ಇದ್ದೀನಿ. ಓಕೆ, ಯು ಕ್ಯಾನ್ ಸಿ ದಿಸ್. ಐ ಆಮ್ ಶೋಯಿಂಗ್ ದಿಸ್. ಕಾಣಿಸ್ತಿದೆಯಾ ಇದು? ಐ ಆಮ್ ಶೋಯಿಂಗ್ ದ ಹೋಲ್ ಆಕ್ಟ್. ಕಾಣಿಸ್ತಿದೆ ಜಿ. ಕಾಣಿಸ್ತಾ ಇದೆ. Ministry of Consumer Affairs and Food and Public Distribution SO 205E 15 January 2020 ಆಕ್ಟ್ ಇದು. ಓಕೆ ಜಿ. It has to have come into force from 15 January 2021. ಅದಕ್ಕೆ ಆದ್ರೆ ತುಂಬಾ ಗೋಲ್ಡ್ ಜುವೆಲರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡಿದ್ರು. ನಾವು ಬಿಖಾರಿ ಆಗ್ಬಿಡ್ತೀವಿ, ದಿಸ್ ಇಸ್ ಆಂಟಿ ಗೋಲ್ಡ್ ಜುವೆಲರ್ಸ್, ಆಂಟಿ ದಿಸ್ ಥಿಂಗ್, ಆಂಟಿ ದಟ್ ಥಿಂಗ್. ಆಮೇಲೆ ಕೋವಿಡ್ ಬೇರೆ ಬಂದ್ಬಿಡ್ತು. ಸೊ ಇಂಪ್ಲಿಮೆಂಟೇಷನ್ ಇಸ್ 15th June 2021. ಸರಿನಾ? ದಿಸ್ ಇಸ್ ದ ನೋಟಿಫಿಕೇಶನ್ ಸರ್. ಇದರ ಹಿಂಗಡೆ 4 ಆರ್ಡರ್ ಇದೆ. ಇದರ ಆರ್ಡರ್ ಹಾಲ್ಮಾರ್ಕ್ ಆಫ್ ಗೋಲ್ಡ್ ಜ್ಯುವೆಲರಿ ಅಂಡ್ ಗೋಲ್ಡ್ ಆರ್ಟಿಫ್ಯಾಕ್ಟ್ಸ್ ಆರ್ಡರ್ 2020 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಬರುತ್ತೆ ಸರ್ ಇದು. Yes, just a little clarification as to, is this an act or a notification under the Consumer Protection Act? I will tell you what. Just 1 second. Let me stop this sharing. I'll come back here. Okay. The Consumer Protection Act has got number of proviso. In the preamble only, the Consumer Protection Act says the various provisions of the act will be brought into force one by one. So the Consumer Protection Act was not completely implemented in 2019 or 2020. One by one, the provisions are being implemented. There is a Data Protection Act is there. There are tumma provisions is there. The technical reasons why it can't be implemented in one go is, when you can see hallmarking laboratories were not there in the country. Standards of hallmarking was not there. SA laboratory SA procedure ಏನಿದೆ ಅಂತ ಅದಕ್ಕೂ ಪೂರ್ತ ಒಂದು ಬಿಸ್ ಮ್ಯಾನ್ಯುಯಲ್ ಇದೆ. ಅದಕ್ಕೆ ದ ಲ್ಯಾಬೊರೇಟರಿ ಶುಡ್ ಬಿ ಇನ್ ದಿಸ್ ಫಾರ್ಮ್ಯಾಟ್ ಓನ್ಲಿ. ಇದೇ ಮೆಷಿನ್ ಇರಬೇಕು. ದಿಸ್ ಇಸ್ ದ ಮೆಥಡಾಲಜಿ ಆಫ್ ಡೂಯಿಂಗ್ SA. ಸೊ ಇದು ವೆರಿ ಕಾಂಪ್ಲೆಕ್ಸ್ ಪ್ರೊಸೀಜರ್. ಇಟ್ ಕುಡ್ ನಾಟ್ ಬಿ ಡನ್ ಓವರ್ ನೈಟ್. Same thing is happening for so many other provisions of the Consumer Protection Act. So the Act itself says that the provisions of the Act will be implemented one by one. This hallmarking is ordered in the Consumer Protection Act by the same ministry. That is SO number I gave just now. We have another question from Arundhati Joshi ji, who is asking how do we check the purity, or what would be the procedure for ensuring safe purchase of 24 karat gold coins? Immediately 24 karat gold coin is banned in the country. Under the BIS Act, 24 karat gold is not allowed. Order is going to come. Innu bandilla, barutte adu. Bandmela I will tell you how to go about it. But 22 carats ಇದೆ ಇರುತ್ತೆ. 22 karat ಇದೆ sir. 24 karat illa. If I can speak, I wanted to. Yes, go ahead, Arundhati Joshi ji. Open your video, introduce yourself. I want to tell namaste to you, then you talk to me. Okay, sure. Okay, Namaste, sir. My name is Arundhati. Regarding this, one thing is we buy the gold coins 24 karat or whatever from these shops.
The other thing is online from Gold Vault like 5paisa.com and other. There are many other Gold Vaults online from where we can also purchase. Hmm. Already purchased and received the coins also. So that also is going to be banned. It has Or- been banned, madam, Okay, sir. under the BIS Act. ನಾನು ನಿಮ್ಗೆ ಅದೊಂದು BIS ನಾನು ನೋಟಿಫಿಕೇಶನ್ ನಂಬರ್ ಕೊಡಲಿಲ್ಲ ನಾನು. Huh. They have given BIS number only for 2 categories. One is the gold, one is the silver. Otherly 18, 14 and 22. Okay. It more matra government is certifying. Okay, but what might be the particular reason they are banning 24 carat? They are not banned. They are not certifying. Certifying. Okay. They will not certify government. Ega, in case of hallmark, the government takes responsibility for the certification, the purity, the quality. This angri, amele essay ಮಾಡಿರೋದು shop, the government is certifying for Okay. 14, 18 and 22. In respect of 24, the laboratory are standard, your standard beku to international standard is yet to come in the country. Okay. If the government gives notification and the laboratories are not there, and the kashta agibidutte. Mm-hmm. So the other answer to it is to buy bullion from the bank. Okay. If you want to buy gold, the bullion. Hello? There are certified bullion dealers. Or MMTC, Minerals and Metal Trading Corporation, ಕೊಂಡ್ಕೊತಾರೆ or locker ಹೇಳ್ತಾ ಇರುತ್ತೆ directly ನಿಮಗೆ with the SM marking of that importing country in the mark ಮಾಡಿ ನಿಮ್ಗೆ ಕೊಡ್ತಾರೆ, but government will not take responsibility for its quality, purity, replacement also. Oh, okay. That is the position. As per my information, in about a month's time, this notification is going to come. Oh. ಬಟ್ ಬ್ಯಾಂಕ್ ಅಲ್ಲೆಲ್ಲ ಗೋಲ್ಡ್ ಬಿಸ್ಕೆಟ್ಸ್, ಸಾರಿ ಟು ಡಿಸ್ಟರ್ಬ್. ಹೇಳಿ ಸರ್. ಇದು ಬ್ಯಾಂಕ್ ಅಲ್ಲೆಲ್ಲ ಗೋಲ್ಡ್ ಬಿಸ್ಕೆಟ್ಸ್ ಕೊಡ್ತಾರಲ್ಲ ಸರ್, ಈ ಜ್ಯುವೆಲರ್ ಶಾಪ್ 24 ಕ್ಯಾರೆಟ್ ಅಂತ. ಸರ್ ಅವರು MMTC ಸರ್ಟಿಫೈ ಮಾಡಿ ಕೊಡ್ತಾರೆ ಸರ್. ಇಟ್ ಇಸ್ ನಾಟ್ ಫಾರ್ ಕನ್ಸ್ಯೂಮರ್. ಓಕೆ, ನಾವು ಪರ್ಚೇಸ್ ಮಾಡಕ್ ಆಗೋದಿಲ್ಲ ಸರ್ ಅದು? ಪರ್ಚೇಸ್ ಮಾಡಿ ಸರ್, ಬಟ್ ದಟ್ ಸರ್ಟಿಫಿಕೇಶನ್ ಇರೋಲ್ಲ ಅದಕ್ಕೆ. ಓಕೆ. ಈಗ MMTC ಇಂದ ಲೈಸೆನ್ಸ್ ತಗೊಂಡಿರ್ತಾರೆ ಗೋಲ್ಡ್ ಜ್ಯುವೆಲರ್ಸ್, ಅವ್ರಿಗೆ ಎಷ್ಟು ಜ್ಯುವೆಲರಿ ಬೇಕು ಬ್ಯಾಂಕ್ ವಿಲ್ ಬೈ ಆನ್ ದೇರ್ ಬಿಹಾಫ್ ಫ್ರಮ್ MMTC and keep it in the bank locker, and the gold jeweler will withdraw the gold from the bank locker. That is the scheme as at present. Iga Now is the bank is not responsible for its bank deal? is only a dealer for the money, sir. MMTC is importing. Okay. So if any Bank case happens, has got no responsibility. It is only a facilitator for converting your currency into foreign currency through MMTC. Quality of gold has to be certified by MMTC, who just do a foreign marking as their validity. Government of India is not taking responsibility for these kind of things. The other answer is there is something called gold bond, which the government is having on their website. So right now purchasing gold bullion ಸ್ವಲ್ಪ risky. We wait for 1 month. We have new notification coming in about a month's time. ಹಲೋ, ಇನ್ನೊಂದು ಸಿಲ್ವರ್ ಹಾಲ್ ಮಾರ್ಕಿಂಗ್ ದೊಡ್ಡ ಚಾಲೆಂಜ್ ಅಲ್ವಾ ಸರ್ ಇವಾಗ? ಇಲ್ಲ ಸರ್, ಸಿಲ್ವರ್ ಹಾಲ್ ಮಾರ್ಕಿಂಗ್ 21147 ಹೇಳಿದ ನನ್ನ ನಂಬರಿಗೆ ನಿಮ್ಗೆ. ಈಗ ಅಲ್ಲ, ಇವಾಗ ಎಲ್ಲ ಯೂಶುವಲ್ ಆಗಿ ಇದು ಹೇಳ್ತಾರೆ, ಸೇಟು ಬೆಳ್ಳಿ ಅಂತ ಹೇಳ್ತಾರೆ, ಶೆಟ್ರು ಬೆಳ್ಳಿ ಅಂತ ಹೇಳ್ತಾರೆ. ಆಮೇಲೆ ನೀವ್ ಹೇಳಿದ NMDC ಇದೊಂದು ಇದರಲ್ಲಿ ಕಾವೇರಿ ಭವನ ಎದುರುಗಡೆ ಶಿಕ್ಷಕರ ಭವನಲ್ಲಿ ಇದೆ ಸರ್, ಇದು ಒಂದು ಸಿಲ್ವರ್ದು ಅಂಗಡಿ. ಅಲ್ಲಿ ರೇಟ್ ಕಂಪೇರ್ ಮಾಡಿದ್ರೆ ನೀವು ಈ ಬೇರೆ ಕಡೆ ಹಿಂಗಡೆ ಅವಿನ್ಯೂ ರೋಡ್ ಅಲ್ಲಿ ಇರೋ ಬೆಳ್ಳಿ ಅಂಗಡಿಗಳಲ್ಲಿ ತುಂಬಾನೇ ರೇಟ್ ಕಂಪೇರ್ ಇದಿದೆ, ವ್ಯತ್ಯಾಸಗಳಿದೆ. ಇವ್ರು ಹೇಳ್ತಾರೆ, NMDC ಅವರು ಹೇಳ್ತಾರೆ ನಮ್ದು ಪ್ಯೂರ್ ಸಿಲ್ವರ್, ಇದು ಹಾಲ್ ಮಾರ್ಕ್ ಸಿಲ್ವರ್ ಅಂತ. ಅವರು ಅವಿನ್ಯೂ ರೋಡ್ ಅವರು ಹೇಳ್ತಾರೆ ನಮ್ದು ಹಾಲ್ ಮಾರ್ಕಿಂಗು ಅಂತ ಅಂದ್ಬಿಟ್ಟು ಹೇಳ್ತಾರೆ. 90% ಪ್ಯೂರಿಟಿ ಇದೆ, 80% ಪ್ಯೂರಿಟಿ ಇದೆ ಹಿಂಗೆ ಅಂತ. ಸೊ ಅದು ಎಲ್ಲಾ ಬೆಳ್ಳಿನಲ್ಲೂ ತರದು ಎಷ್ಟು ಇದಾಗತ್ತೆ ಅಂತ, ಎಷ್ಟು ಟೈಮ್ ಆಗ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಸೊ ನಾನ್ ನಿಮ್ಗೆ ಹೇಳಿದ್ನಲ್ಲ, I was a legal counsel for a very big chain of jewelry shops, Gitanjali Jewelers anta. So earlier hallmarking was done in their backyard, sir. So I have seen that instrument by which they used to hallmark jewelry. Ega hallmarking is different.
ಸೊ ಈಗ ಅವೆನ್ಯೂ ರೋಡ್ ಅಲ್ಲಿ ಹಾಲ್ ಮಾರ್ಕ್ ಕೊಡ್ತಿದ್ದಾರೆ ಅಂತಂದ್ರೆ ನಾನ್ ನಿಮ್ಗೆ ಅವೆನ್ಯೂ ರೋಡ್ ನೋಡಿಗೆ ಜ್ಯುವೆಲ್ರಿ ಇಟ್ಕೋಬಹುದಾ ಇಲ್ವೋ ಅಂತಾನೆ ನಿಮ್ಗೊಂದು ಎಂಟೈರ್ ಪ್ರೊಸೀಜರ್ ಹೇಳಿದ್ನಲ್ಲ ನಾನೀಗ. ಯು ಕ್ಯಾನ್ ಹೌದು ಗೋ sir, ಟು ದ ಹೌದು. ಶಾಪ್ ಅಂಡ್ ಇಮಿಡಿಯೇಟ್ಲಿ ಸಿ ಹಿ ಇಸ್ ಹ್ಯಾವಿಂಗ್ ಎ ಲೈಸೆನ್ಸ್ ಟು ಸೆಲ್ ಆರ್ ನಾಟ್. Yes sir, yes sir. ಇಟ್ಕೊಂಡಿದ್ದಾರೆ. ಇಫ್ ಈ ಸೆಲಿಂಗ್ ಗೋಲ್ಡ್ ಜ್ಯುವೆಲ್ರಿ, ಸಿಲ್ವರ್ ಜ್ಯುವೆಲ್ರಿ ವಿಚ್ ಇಸ್ ವೇಟ್ ಈಸ್ ಅಬೌಟ್ 2 grams, 24 hours ಅಲ್ಲಿ ಒಂದು ಜೈಲ್ ಹೋಗ್ತಾನ ಅವನು. Okay. He can't sell it. ಅದಕ್ಕೆ ನಾ ಹೇಳಿದ್ದು ಈ ಎಂಟೈರ್ ಹ್ಯೂಜ್ ಕಮ್ಯುನಿಟಿ, ದಿಸ್ ಗೋಲ್ಡ್ ಅಂಡ್ ಬುಲಿಯನ್ ಇಸ್ ಎ ಬಿಗ್ ಟ್ರೇಡ್. ಅದು ಎವ್ರಿಬಡಿ ಇಸ್ ಅಗೇನ್ಸ್ಟ್ ದಿಸ್ ನ್ಯೂ ಗವರ್ಮೆಂಟ್, ಮೋದಿ ಗವರ್ಮೆಂಟ್, ಬಿಕಾಸ್ ದಿಸ್ ಲಾ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಮೋಸ ಮಾಡಕ್ಕಾಗಲ್ಲ ಅಂತ. Those who understand this bullion law, there was something called 80-20 rule when Chidambaram was the finance minister. Billions and billions of dollars worth of gold was brought in. So this is a very big business. So that's why I said this is a very game-changing law we are having now. ನಾ ಇವತ್ತು ಜ್ಯುವೆಲ್ರಿ ಕೊಂಡ್ಕೊಂಡ್ರೆ ನಮ್ಮ ಮೊಮ್ಮಕ್ಕಳು ಅದನ್ನ ವೆರಿಫೈ ಮಾಡ್ಬೋದು. ಅದರದ್ದು ಪ್ಯೂರಿಟಿ, ಮಾರಿರೋ ಅಂಗಡಿ, ಎಸ್ಎ ಮಾಡಿರೋ ಲ್ಯಾಬೊರೇಟರಿ, ಅದರದ್ದು ಎಸ್ಎ ಮಾಡಿರೋ ಪ್ರೊಸೀಜರ್ ಎಲ್ಲ ಸಿಗುತ್ತೆ ನಮ್ಗೆ. ಸರ್ ಆಮೇಲೆ ಇನ್ನೊಂದು ಕ್ವೆಶ್ಚನ್ ಮಮತಾ Hello. ಮಾತಾಡೋದು. ಇದು one second. Dandanavarji. Yes. I'm Yes, sorry sir. if I'm Namaste. pronouncing your name wrong. ನಮಸ್ಕಾರ. ನಮಸ್ಕಾರ One ಸರ್. ನಿಮಿಷ ಎಲ್ಲರೂ. Dandavarji is asking his question. After his question, everybody else can go ahead with their questions. Dandavarji, from where are you? ಮಮತಾ ಅಕ್ಕ ಹಲೋ, Yes sir, yes sir, yes sir. ನಾನು ಬಾಗಲಕೋಟದಿಂದ ಸರ್. ಓಕೆ ಜಿ, ತುಂಬಾ ಸಂತೋಷ. ಅಷ್ಟು ದೂರದಿಂದ ನಾವು ಮೀಟ್ ಮಾಡ್ತಿದ್ದೀರೇನು ಬೆಂಗಳೂರಲ್ಲಿ? ಸರ್ ಹಾ, ಏನು ಅಂದ್ರೆ ಈಗ ತಾವು ಗೋಲ್ಡ್ ಪ್ಯೂರಿಟಿ ಬಗ್ಗೆ ಹೇಳಿದ್ರಿ, ಕ್ಯಾರೆಟ್ ಬಗ್ಗೆ ಅದು ಆಯ್ತು. ಬಟ್ Yes, ಈಗ ರೇಟ್ಸ್ ಬಗ್ಗೆ ಹೆಂಗ್ ಮಾಡೋದು? ಒಂದೊಂದು ರೇಟ್ ಒಬ್ಬೊಬ್ರು ಒಂದೊಂದು ಮೇಕಿಂಗ್ ಚಾರ್ಜಸ್ ಅಂತ ಅಲ್ಲಿ ಬಹಳ ಮೋಸ ಮಾಡ್ತಾ ಇದಾರಲ್ಲ. ಹಾ, ಮೇಕಿಂಗ್ ಚಾರ್ಜಸ್ ಅಂಡ್ ಗೋಲ್ಡ್ ರೇಟ್ ಸರ್. ಬೆಳಿಗ್ಗೆ ಹಾ, ಎವ್ರಿ ಡೇ ಮಾರ್ನಿಂಗ್ ಆ ಪೇಪರ್ ಬರುತ್ತೆ ಅದು. ಎಸ್, ಅದು ರೇಟ್ ಎಲ್ಲ ಆನ್ಲೈನ್. ಸೊ ನಿಮ್ಗೆ ಒಂದು ಬೆಂಚ್ ಮಾರ್ಕ್ ಸಿಕ್ಬಿಡುತ್ತೆ, ಇವತ್ತು ಗೋಲ್ಡ್ ರೇಟ್ ಎಷ್ಟಿದೆ ಅಂತ. ಹೌದು, ಗೋಲ್ಡ್ ರೇಟ್ ಸಿಗುತ್ತೆ. Making ಬಟ್ charges ಮೇಕಿಂಗ್ ಚಾರ್ಜ್ ನಲ್ಲೇನೆ ಅವರು ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ. ನಾನು ಹೌದು. ಒಂದ್ಸಲ ಒಂದ್ ಶಾಪ್ ನಲ್ಲಿ ಒಂದ್ ಐಟಮ್ ಒಂದ 70 grams ನಮ್ ರಿಲೇಟಿವ್ ಹಾಕಿ ಹೋಗಿದ್ರು. ವಾಪಸ್ ಬಿಲ್ ಕೊಟ್ಟು ತರಬೇಕು ಅಂತ ನಾನು ಹೋಗಿದ್ದೆ. ಅದನ್ನ ಅಚ್ಚಾ ಸರ್. ಆರ್ಡರ್ ಕೊಟ್ಟಿದ್ದು. ಅವಾಗ ಅವರು ಬಿಲ್ ನಲ್ಲಿ ಕ್ಯಾರೆಟ್ ಮೆನ್ಷನ್ ಮಾಡಿರ್ಲಿಲ್ಲ ಎಷ್ಟು ಕ್ಯಾರೆಟ್ ಅಂತ. ಬಟ್ ಅವರು ಲೆಕ್ಕ ಹಾಕಿದ್ದು 24 ಕ್ಯಾರೆಟ್ ಅಂತ ರೇಟ್ ಹಿಡಿದು ಇಷ್ಟಂತ ನನ್ ಮುಂದೆನೆ ಮಾಡಿಕೊಟ್ರು. ಅವಾಗ ನಾನು ಕೇಳಿದೆ, ಇದು 24 ಓಕೆ, ನೀವು ಬಿಲ್ ನಲ್ಲಿ ಇದು ಮೆನ್ಷನ್ ಮಾಡಿ ಕೊಡಿ ಅಂದೆ ಅಷ್ಟೇ, ಮತ್ತೇನಿಲ್ಲ. ನೀವು ಕಡಿಮೆ ಇದೆ ಕ್ಯಾರೆಟ್ ಅಂತ ನಾನು ಏನು ಹೇಳಕ್ ಹೋಗ್ಲಿಲ್ಲ ಅವ್ರಿಗೆ. ಆಭರಣ ಅಂದ್ಮೇಲೆ ಕಡಿಮೆ ಇದ್ದೇ ಇರ್ತದಂತ ನನ್ಗೆ ಗೊತ್ತಿತ್ತು. ಅದಕ್ಕೆ ನಾನು 24 ಕ್ಯಾರೆಟ್ ಅಂತ ಮೆನ್ಷನ್ ಮಾಡಿ ಕೊಡಿ ಅಂದೆ. ಅವರು ಹಂಗ್ ಬರಲ್ಲ ರೀ ಅಂತ ಹೇಳಿದ್ರು. ಕೊನೆಗೆ ಬಿಡ್ಲಿಲ್ಲ ನಾನು. ಅವಾಗ ಅವರೇನೆ ರೇಟ್ ಕಡಿಮೆ ಅಂದ್ರೆ 22 ಕ್ಯಾರೆಟ್ ವರ್ಕೌಟ್ ಮಾಡಿ ಕೊಟ್ಟರು ನಾವು. ಈಗ ಅಲ್ಲಿ ಮೇಕಿಂಗ್ ಚಾರ್ಜಸ್ ಹೇಳ್ತಾರ ಅವರು. ಮೇಕಿಂಗ್ ಚಾರ್ಜಸ್ ಆ ಮನುಷ್ಯ ಹೇಳ್ದ, ಇಲ್ಲಿ ಒಂದ್ ಐಟಮ್ಗೆ 5,000, 2,000, 10,000 ಹಿಂಗ್ ತರ ಬೇರೆ ಬೇರೆ ಇರ್ತದೆ ಅಂತ ಹೇಳಿ ಈ ತರ. ಸೊ ಈಗ ಅದೆಲ್ಲ ಸೊ ಈಗ ಇನ್ ನೌ ಇನ್ ಸೋ ಫಾರ್ ಆಸ್ ದಟ್ ಹಾಲ್ ಮಾರ್ಕಿಂಗ್ ಇದೆಲ್ಲ ಸರ್, ಅದರಲ್ಲಿ ಮೇಕಿಂಗ್ ಚಾರ್ಜ್ ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟಿದೆ. ಅದರಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲ, ಒಂದ್ ಮೇಕಿಂಗ್ ಚಾರ್ಜ್ ಒಂದ್ ಮಾತ್ರ ಇಲ್ಲ ಅದರಲ್ಲಿ. ಅದೇ ಅದೊಂದು ಆಡ್ Everything else is there in that bill only. Compulsory has to be marked. ಗೋಲ್ಡ್ ರೇಟ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಗೋಲ್ಡ್ ರೇಟ್ ಏನಿದೆ, ಎವ್ರಿಡೇ ಚೇಂಜಸ್ ಇರ್ತದೆ, ಗೊತ್ತಾಗುತ್ತೆ. Everything has come in the bill. ಮೇಕಿಂಗ್ ಚಾರ್ಜಸ್ ಸಪರೇಟ್ಲಿ ಮೆನ್ಷನ್ ಮಾಡ್ತಾರೆ ಅವರು. ಅದೇ ಅಲ್ಲೇ ಮೋಸ ಮಾಡ್ತಾರೆ ಅಂತ. ಮೋಸ ಮಾಡೋಕೆ ಆಗು ಸಾಧ್ಯ ಇಲ್ಲ. ಬಿಕಾಸ್ ನಿಮ್ಗೆ ಗೊತ್ತಲ್ವಾ, ಈ ಅಂಗಡಿಯಿಂದ ಮೇಕಿಂಗ್ ಚಾರ್ಜಸ್ ಎಷ್ಟು, ಆ ಅಂಗಡಿಯಲ್ಲಿ ಎಷ್ಟು, ನೀವು ಬೇಡ ಅನ್ಬೋದು ನೀವು ಅದನ್ನ. ಅಂದ್ರೆ ಅಲ್ಲೇನಾಗತ್ತೆ, ನಮ್ಗೆ ಲೈಕ್ ಆದ ಐಟಮ್ ಅದೇ ಐಟಮ್ ಇನ್ನೊಂದ್ ಕಡೆ ಇರಲ್ಲ. ದಟ್ ಇಸ್ ಒನ್ ಆಫ್ ದ ಥಿಂಗ್ಸ್. ಅದು ಚಾಯ್ಸ್ ಮಾಡ್ತಾರಲ್ಲ. ಮೇಕಿಂಗ್ ಚಾರ್ಜ್ ಗವರ್ಮೆಂಟ್ ನವರು ಫಿಕ್ಸ್ ಮಾಡಿಲ್ಲ. ಅದೇ ಅದು ಬಂದು ಮಾಡಬೇಕಾಗಿತ್ತು ಅಂತ ನಂದು ಆಸೆ. ಐ ಥಿಂಕ್ ಹಿ ಹ್ಯಾಸ್ ಡನ್ ಎ ಗುಡ್ ಜಾಬ್. ಈಗ ಮಾಡಿರೋದೇ ತುಂಬಾ ಜನ ಮನೆ ಹೋಗ್ತಾರೆ ಈಗ ಹೊಟ್ಟೆಗೆ ಏನು ಇಲ್ದಲೆ. ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಪೀಪಲ್ ವಿಲ್ ನೌ ಬಿಕಮ್ ಏನಂತಾರೆ, ಅವ್ರಿಗೆ ಅವ್ರ ಜೀವನನೇ ಖತಮ್ ಆಗ್ಬಿಡುತ್ತೆ ಈಗ. ಓಕೆ.
ಸರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಒಳ್ಳೆ ಬಹಳ ಖುಷಿ ಆಯ್ತು. ಥ್ಯಾಂಕ್ಸ್. ಇಷ್ಟು ಒಳ್ಳೆ ನಮ್ಗೆ ಎನ್ಕರೇಜ್ ಮಾಡಿದಕ್ಕೆ ಆಲ್ ದ ಕ್ರೆಡಿಟ್ ಗೋಸ್ ಟು ಗಾಯತ್ರಿ ಜಿ. ಅವ್ರು ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ಇದ್ ಮಾಡಿ ನಾವು ರೆಡಿ ಆಗ್ತೀವಿ. ಇದು ಇನ್ನೂ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಜನರಲ್ಲಿ ಆಗ್ಬೇಕಾಗಿದೆ. ಇದು ಈಗ ತಾವೇನು ಇವ್ನ ಹೇಳಿದ್ರಲ್ಲ, ಅಡ್ರೆಸ್ಗಳು, ವೆಬ್ ಅಡ್ರೆಸ್, ಇಂಟರ್ನೆಟ್ ಅದೇ, ಅದು ಎಲ್ರಿಗೂ ನೋಡಕ್ ಕಷ್ಟ ಆಗುತ್ತೆ. ಏನಾದ್ರು ಬ್ರೋಚರ್ಸ್ ಏನಾದ್ರು ಆತರ ಇದ್ದು ಪ್ರಿಂಟೆಡ್ ವಿ ಕ್ಯಾನ್ ಪ್ರಿಪೇರ್ ಮ್ಯಾನ್ಯುವಲ್ SOP ಮಾಡ್ಬೋದು. ನಮ್ ಕಾರ್ಯಕರ್ತ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಗಾಯತ್ರಿ ಜಿ ಕಂಡಕ್ಟ್ಸ್ ದಿಸ್ ಪ್ರೋಗ್ರಾಮ್ ರೆಗ್ಯುಲರ್ಲಿ. ಸೊ ವಿ ಕ್ಯಾನ್ ಟ್ರೈನ್ ಅವರ್ ಕಾರ್ಯಕರ್ತಾಸ್ ಟು ಹೆಲ್ಪ್ ಪೀಪಲ್ ಬೈ ಗೋಲ್ಡ್ ಜ್ಯುವೆಲರಿ ಪೀಸ್ಫುಲ್. ಅದೇನ್ ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಒನ್ ಡೇ ಕಾರ್ಯಕರ್ತ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೋಬಹುದು ನಾವು. ಒಳ್ಳೆ ವಿಚಾರ ಸರ್. ಎಸ್ ಸರ್. So thank you. ಮಮತಾ ರಾಜೀವ್ ಹೇಳಿ ಅಕ್ಕ. ಓಕೆ, ನಮಸ್ತೆ. ನಾನು ಮಮತಾ, ಬೆಂಗಳೂರಿಂದ ಮಾತಾಡೋದು. ಅದೇ ಇವಾಗ ನೀವು ಆ ವೆಬ್ಸೈಟ್ ಅಡ್ರೆಸ್ ಎಲ್ಲ ಕೊಟ್ರಲ್ಲ, ನಾನು ಅದನ್ನ ಓಪನ್ ಮಾಡಿ ನೋಡ್ದೆ. ಅದರಲ್ಲಿ ನೀವ್ ಹೇಳ್ದಂಗೆ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ, ಬಟ್ ನಮ್ ಮನೆ ಸುತ್ತಮುತ್ತ ಇರೋದು ನೋಡಕ್ಕೆ ತುಂಬಾ ಕಷ್ಟ. ಬೆಂಗಳೂರು ರೂರಲ್ ಅರ್ಬನ್ ಅಂತ ಹಾಕಿದ್ರೆ ಉದ್ದಕ್ ಬರುತ್ತೆ ಎಲ್ಲಾ ಕಡೆದೂನುವೆ. ಸೊ ಅದು ಮನೆ ಹತ್ರದ್ ನೋಡಕ್ಕೆ ಫುಲ್ ನೋಡ್ಬೇಕೋ ಅಥವಾ ಮುಂಚೆನೆ ಸಿಗುತ್ತೋ? ಫಸ್ಟ್ ಜ್ಯುವೆಲರಿ ಶಾಪ್ ನೋಡ್ಕೊಂಡ್ರಲ್ಲ ಲೊಕೇಶನ್, ಆಮೇಲೆ ಗೂಗಲ್ ಮ್ಯಾಪ್ ಅಲ್ಲಿ ಹುಡುಕಿ ಎಲ್ಲಿದೆ ಹತ್ರದ್ದು ಅಂತ. ಅದೊಂದ್ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಬೇಕು. ಅದ್ರ ಚೂರು, ಯಾಕಂದ್ರೆ ಇದು ಹೊಸ್ತು. ಇದು ಇನ್ನು ಕೆಲವು ತುಂಬಾ ಏರಿಯಲ್ಲಿ ಜ್ಯುವೆಲರಿ ಶಾಪೇ ಇಲ್ಲ. ಯಾಕಂದ್ರೆ ಇದು ಸ್ಟ್ಯಾಂಡರ್ಡ್ಸ್ ಆಫ್ ಸರ್ಟಿಫಿಕೇಶನ್ ತುಂಬಾ ಹೈ. ಅದಕ್ಕೆ ಎಷ್ಟು ರೂಪಾಯಿ ಕಟ್ಟಬೇಕು ನಿಮ್ಗೆ? ಸಪೋಸ್ ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಜ್ಯುವೆಲರಿ ಮಾರಿದ್ಮೇಲೆ ಅಂಗಡಿ ಬಂದ್ ಮಾಡ್ಕೊಂಡು ನೋಡ್ಬಿಟ್ರು. ಸೊ ಅದಕ್ಕೆಲ್ಲ ಗೌರ್ಮೆಂಟ್ ನವರೆಲ್ಲ ಫಿಕ್ಸ್ ಮಾಡಿದ್ದಾರೆ. KYC ನಾರ್ಮ್ಸ್, ಜ್ಯುವೆಲರ್ಸ್ ಅದೊಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ತುಂಬಾ ಡಿಫಿಕಲ್ಟ್. ಅದು ಎಲ್ಲ ಜ್ಯುವೆಲರಿ ಈಗ ನೋಡ್ತೀರಿ, ಇನ್ನೊಂದು 2 ತಿಂಗಳಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜ್ಯುವೆಲರಿ ಶಾಪ್ ಮುಚ್ಚೋಗುತ್ತೆ ಈಗ. ಅದೇ ಅನ್ಕೊಂಡೆ ನಾನು. ಇವಾಗ ಎಷ್ಟೊಂದ್ ಜನ ಇದಾರೆ, ಇವರೆಲ್ಲ ಈ ಪ್ರೊಸೆಸ್ ಶುರು ಮಾಡಿದಾರೋ ಇಲ್ವೋ, ಮಾಡ್ತಾ ಇದಾರೋ, ಇನ್ನು ಎಷ್ಟು ದಿವಸ ತಗೋತಾರೋ ಅಂತ ಅನ್ಕೋತಾ ಇದ್ದೆ. ಚಿಕ್ಕ ರೋಡ್ ಅಲ್ಲಿ, ಗಲಿಯಲ್ಲಿ, ಸ್ಮಾಲ್ ಜಾಗದಲ್ಲ ಒಂದೊಂದು ರೂಮ್ 10x10 ಜ್ಯುವೆಲರಿ ಶಾಪ್ ಇತ್ತು. ಅವ್ರಿಗೆ ಹ್ಯಾಕ್ ಸಿಗುತ್ತೆ ಸರ್ಟಿಫಿಕೇಶನ್? ಅವ್ರಿಗೆ ದೇ ಕ್ಯಾನ್ ಓನ್ಲಿ ಬೈ ಅಂಡ್ ಸೆಲ್ ಇಟ್. ಹಾಲ್ಮಾರ್ಕ್ ಜ್ಯುವೆಲರಿ ತಮ್ಮ ಅಂಗಡಿಲಿ ಕುತ್ಕೊಂಡು ಜ್ಯುವೆಲರಿ ಮಾಡೋ ಹಾಗಿಲ್ಲ ಇನ್ಮೇಲೆ. ಒಂದ್ಸಲಿ ಆ ಜ್ಯುವೆಲರಿಗೆ ಸ್ವಲ್ಪ ಹೀಟ್ ಕೊಡ್ತು ಅಂದ್ರೆ ಆ ಹಾಲ್ಮಾರ್ಕ್ ಕಂಪ್ಲೀಟ್ SA ಔಟ್ ಆಗ್ಬಿಡುತ್ತೆ ಅವ್ರದ್ದು. ಮತ್ತೆ SA ನಂಬರ್ ಹಾಕೋಕ್ ಆಗುದಿಲ್ಲ, ಹೊಸ ನಂಬರ್ ತಗೋಬೇಕು ಅವರು. ಆತರ ಚೂರ್ ಅದಕ್ಕೆ ಏನಾದ್ರು ಅವರು ಟಿಂಕರ್ ಮಾಡ್ತು ಅಂದ್ರೆ ಆ ಹಾಲ್ಮಾರ್ಕ್ ನಂಬರ್ ವಿಲ್ ಡಿಸಪಿಯರ್. ಆತರ ಅದು. ಮತ್ತೆ ಹಾಲ್ಮಾರ್ಕ್ ನಂಬರ್ ಬೇಕು ಅಂದ್ರೆ ಅಗೇನ್ ದೇ ಹ್ಯಾವ್ ಟು ಗೋ ಟು SA ಲ್ಯಾಬೊರೇಟರಿ. ಸೊ ಈ ಚಿಕ್ಕ ಜ್ಯುವೆಲರಿ ಶಾಪ್ಸ್ ಕೆನಾಟ್ ಎನಿಮೋರ್ ಹ್ಯಾಂಡಲ್ ಜ್ಯುವೆಲರಿ ಐಟಮ್ಸ್. ತುಂಬಾ ಆರ್ಗನೈಸ್ಡ್ ಆಯ್ತು ಇದು. ಲಾಟ್ ಆಫ್ ಥಿಂಗ್ಸ್ ಆರ್ ಅಂಡರ್ ಕಂಟ್ರೋಲ್ ಇದರಲ್ಲಿ. ಇನ್ನು ಟೈಮ್ ಆಗುತ್ತೆ. ಸ್ಟಾರ್ಟ್ ಆಯ್ತಲ್ಲ, ಅದು ಖುಷಿ. ಅದೇ ಸ್ಟಾರ್ಟ್ ಆಯ್ತಲ್ಲ, ನಾ ಆಗೋಲ್ಲ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ನಂಗೊಂದು ತುಂಬಾ ದೊಡ್ಡ ಕಮ್ಯುನಿಟಿ ಆಫ್ ಜ್ಯುವೆಲರ್ಸ್ ಆರ್ ಮೈ ಫ್ರೆಂಡ್ಸ್ ನೋ. So I was so convinced ki Modi government will not implement this act. So unfortunately or fortunately he has implemented. Nam khushi ಆಗ್ತಿದೆ, ಕೆಲವರು ದುಃಖ ಆಗ್ತಿರ್ಬೋದು, ಯಾರಿಗ್ ಗೊತ್ತು. ಆತರ. ಆಮೇಲೆ ಇನ್ನೊಂದು ಕೇಳ್ಬೇಕಾಯ್ತು, ಇವಾಗ ನಮ್ದು ಹಳೆ ಜ್ಯುವೆಲರಿ ಎಲ್ಲ ಇದೆಯಲ್ಲ, ಇವಾಗ ಸರಿ ಅಂತ ಚೆಕ್ ಮಾಡಿಸ್ಕೋಬಹುದಲ್ಲ ಅಂತೆಲ್ಲ ಚೆಕ್ಸ್ ಮಾಡಿ ನೋಡಿದ್ರೆ ಅಫ್ಕೋರ್ಸ್ ಐ ಡೋಂಟ್ ನೋ, ಲೈಬ್ರರಿ ಹೋಗಿ ಚೆಕ್ ಮಾಡಿಸ್ಕೋಬಹುದು. ಆದ್ರೆ ನೀವು ಅದರದ್ದು ಪ್ರೀವಿಯಸ್ ರೆಕಾರ್ಡ್ ಸಿಗಲ್ಲ, ಏನು ಇರೋಲ್ಲ ನಿಮ್ಗೆ. ಅದ್ಮೇಲೆ SA ಮಾರ್ಕಿಂಗ್ ಹಾಕೋಲ್ಲ ಅವರು. ಜಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಏನ್ ಪ್ಯೂರಿಟಿ ಇದೆ ಅಂತ. ಅಲ್ಲ ಅಕಸ್ಮಾತ್ ಬಿಲ್ಲು ಗಿಲ್ಲು ಇಟ್ಕೊಂಡಿದ್ರೆ ನಾವು ಇಟ್ಕೊಂಡಿದ್ರೆ ಬಿಲ್ ಈ ಜಸ್ಟ್ ನೋ ಈಗ ಇವರು ನಮ್ಮ ಇವ್ರ ಫುಲ್ ಹೆಸರು ಹೌ ಡು ಯು ಸ್ಪೆಲ್ ಸರ್? ದಂಡವರ್ ಅಲ್ಲ, ರಂಗನ್ ಗೌಡ ಪಾಟೀಲ್ ಅವರು. ಪಾಟೀಲ್ ಅವರು ಈಗ ಅವ್ರು ಹೇಳಿದ್ರಲ್ಲ, ದೇರ್ ಇಸ್ ನೋ ವೇ ಆ ಬಿಲ್ ಅಲ್ಲಿ ಇರೋ ಡಿಸ್ಕ್ರಿಪ್ಷನ್ ಆಮೇಲೆ ಐಟಮ್ಗೂ ಲಿಂಕ್ ಮಾಡಬಹುದು. ನಾವು ಲಿಂಕ್ ಮಾಡೋ ಮೆಕ್ಯಾನಿಸಮ್ ಇಲ್ಲ ಹಳೆ ಐಟಮ್ಗೆ. ಸೊ ಇವಾಗ ತಗೊಂಡೋದ್ರೂ ಇವ್ರು ಇದಲ್ಲ ಅಥವಾ ಬೇರೆ ಏನಾರು ಹೇಳ್ಬೋದು ಅವ್ರು, ಹಂಗಿರುತ್ತೆ ಇವಾಗ. ತುಂಬಾ ಕಾಂಪ್ಲಿಕೇಟೆಡ್ ಅದು. ಹಳೆ ಬಿಲ್ ನಲ್ಲಿ ಓನ್ಲಿ ಐಟಮ್ ಮೆನ್ಷನ್ ಮಾಡಿರ್ತಾರೆ, ಕ್ಯಾರೆಟ್ ಮೆನ್ಷನ್ ಮಾಡಿರೋದಿಲ್ಲ, ಇಷ್ಟು ಗ್ರಾಮ್ ಅಂತ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ಈವನ್ ಇಫ್ ದೇ ಮೆನ್ಷನ್ ಕ್ಯಾರೆಟ್, ಈವನ್ ಇಫ್ ದೇ ಮೆನ್ಷನ್ ಫೈನ್ನೆಸ್ ಎಲ್ಲ ಮೆನ್ಷನ್ ಮಾಡಿದ್ರು,
ಈ ಪರ್ಟಿಕ್ಯುಲರ್ ಐಟಮ್ ನೀವು ತಂದಿರೋ ಐಟಮ್ ಅಲ್ಲ ಅಂತ ಹೇಳ್ತಾರೆ, ನಾವು ಅದನ್ನ ಪ್ರೂವ್ ಅಲ್ಲ ಮಾಡೋದು ಅಂತ ತುಂಬಾ ಕಷ್ಟ. ಅದಕ್ಕೆ ಕೋಡಿಂಗ್ ಇರಲ್ಲ. ಅದೊಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಟಿಲ್ ನಾವು. ಆಮೇಲೆ ಸರ್ ನಂಗೆ ಇದು ತುಂಬಾ ಚೆನ್ನಾಗಿ ಇತ್ತು ಪ್ರೋಗ್ರಾಮ್, ತುಂಬಾ ಇಷ್ಟ ಆಯ್ತು, ಎಷ್ಟು ಹೊಗಳಿದ್ರು ಸಾಲದು. ಬಟ್ ಈಗ ನಮ್ ಫ್ರೆಂಡ್ಸ್ಗೆಲ್ಲ ಹೇಳ್ಬೇಕು ಅಂದ್ರೆ ಈ ಪ್ರೋಗ್ರಾಮ್ ಏನಾದ್ರು ರಿಪೀಟ್ ಆಗುತ್ತಾ? ಗಾಯತ್ರಿ ಜಿ, ಅದು ನೀವು ಆನ್ಸರ್ ಮಾಡ್ಬೇಕು ಇದು. ಅದೇ ಕಾರ್ಯಕ್ರಮವನ್ನ ಇದನ್ನ ಕಾರ್ಯಕರ್ತರಿಗೋಸ್ಕರ ಇನ್ನೊಮ್ಮೆ ನಾವು ಇಡ್ತೀವಿ. ಸೊ ಅದನ್ನ ನಾವು ಇನ್ಫಾರ್ಮ್ ಮಾಡೋದಕ್ಕೆ ಮೇನ್ ಆಗಿ ನೀವೆಲ್ಲರೂ ABGPಯ ಒಂದು ಗ್ರೂಪ್ಗಳಲ್ಲಿ ಇರೋದಕ್ಕೆ ನಿಮ್ಮ ಫೋನ್ ನಂಬರ್ಗಳನ್ನ ಕೊಟ್ಟಿದ್ರೆ ನಾವು ಇನ್ಫಾರ್ಮ್ ಮಾಡ್ತಿರ್ತೀವಿ ಗ್ರೂಪ್ ಅಲ್ಲಿ. ಸೊ ಯು ವಿಲ್ ಕಮ್ ಟು ನೋ ವೆನ್ ಇಟ್ ವಿಲ್ ಬಿ ಅಂಡ್ ಆಲ್. ಓಕೆ, ಅದು ಮೆಂಬರ್ ಆಗ್ಬೋದು ಅಂತ ಏನೋ ಅಂದ್ರಲ್ಲ, ಅದಂಗೆ ಪ್ರೊಸೀಜರ್, ಎಲ್ಲಿ ಕಾಂಟ್ಯಾಕ್ಟ್ ಮಾಡೋದು? ಅದಕ್ಕೆ ನೀವು ನಾನೀಗ ಒಂದು ಇದನ್ನ ಕಳಿಸ್ತೀನಿ, ಒಂದು ಲಿಂಕು, ಆನ್ಲೈನ್ ಲಿಂಕ್ ಇದೆ. ಅದಕ್ಕೆ ನೀವು ಹೋಗಿ 100 rupees ಕೊಟ್ಟು ಆನ್ಯುಯಲ್ ಮೆಂಬರ್ಶಿಪ್ ಅನ್ನ ತಗೋಬಹುದು ABGPದು. ಇನ್ನೂ ಒಂದು ನ್ಯೂಸ್ ಇದೆ ಇದ್ರ ಬಗ್ಗೆ, ಮೆಂಬರ್ಶಿಪ್ ಬಗ್ಗೆ. ನಮ್ಮಲ್ಲಿ ಮೆಂಬರ್ಶಿಪ್ ಡ್ರೈವ್ ಅಂತ ಸೆಪ್ಟೆಂಬರ್ 1 ಇಂದ ನವೆಂಬರ್ 31 ವರೆಗೆ ಇರುತ್ತದೆ, 30th ವರೆಗೆ. ಆ ಟೈಮ್ ನಲ್ಲಿ ನಾವು ಮೆಂಬರ್ಶಿಪ್ ಆಗಬಹುದು. ಅಲ್ಲಿವರೆಗೆ ನಿಮ್ಮ ಹೆಸರು, ನಿಮ್ಮ ಲಿಸ್ಟ್ ನ ಕೊಟ್ಬಿಟ್ರೆ ನಾವು ನೋಟ್ ಮಾಡ್ಕೊಂಡಿರ್ತೀವಿ. ಆದ್ರೆ ಆಮೇಲೆನೆ ಸೆಪ್ಟೆಂಬರ್ 1 ಮೇಲೆ ನಾವು ಆನ್ಲೈನ್ ನಲ್ಲೇನೆ ಮಾಡುವಂತದಕ್ಕೆ ಲಿಂಕ್ ಕೊಡ್ತೇವೆ. ಅಲ್ಲಿವರೆಗೆ ನೀವು ಮತ್ತೆ ನಿಮಗೆ ಗೊತ್ತಿರೋರನ್ನೆಲ್ಲರನ್ನು ಸೇರಿಸ್ಕೊಂಡು ಈ ಒಂದು NGO ನ ಬಲಪಡಿಸಬಹುದು. ಸರಿ, ಅದೇ ಇದು ಮೆಂಬರ್ ಆದ್ರೆ ಇದು ಸೆಷನ್ಸ್ ಆಗೋದ್ರದ್ದು ಎಲ್ಲಾದ್ರದ್ದು ಇಂಟಿಮೇಷನ್ ಬರ್ತಾ ಇರುತ್ತೆ ನಮ್ಗೆ. ಬರುತ್ತೆ. ಹೌದು. ತುಂಬಾ ಎಲ್ಲಾದ್ರ ಬಗ್ಗೆ, ನಾಟ್ ಓನ್ಲಿ ಇದು ಇವತ್ತು ಜ್ಯುವೆಲ್ಲರಿ, ಆಮೇಲೆ ಇನ್ನೂ ಹೀಗೇನೆ ಬಾಗೂರ್ಜಿ ಮತ್ತೆ ಇನ್ನ ಕೆಲವರೆಲ್ಲ ಆಯಾ ಸ್ಪೆಷಲೈಸ್ಡ್ ಸ್ಪೀಕರ್ಸ್ ಎಲ್ಲ ಬರ್ತಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ, ಆಹಾರ, ಆರೋಗ್ಯ, ಶಿಕ್ಷಣ, ಹಾಗೇನೆ ವ್ಯವಹಾರಗಳು, ಈ ತರ ವಸತಿ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಈ ತರ ಇಶ್ಯೂಸ್ ಮೇಲೆಲ್ಲ ಬೇರೆ ಬೇರೆಯವರು ಬಂದು ಮಾತಾಡ್ತಾರೆ. ಹಾಗೆ ಅವರುಗಳಿಗೆ ಅವರವರ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡುವಂತ ವ್ಯವಸ್ಥೆಯನ್ನು ನಮ್ಮ ಲೀಗಲ್ ಕಮಿಟಿ ಹೆಡೆಡ್ ಬೈ ಸುಪ್ರೀಂ ಲೀಡರ್ಸ್ ಇದ್ರೆ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅವರುಗಳಿಂದ ಫ್ರೀ ಆಗ್ತದೆ. ನಾನು ಈಗ ತಾನೇ ನಿಮ್ಗೆ ಮೆಂಬರ್ಶಿಪ್ ಲಿಂಕ್ ಎಲ್ಲ ಕಳಿಸಿದೀನಿ. ಅದನ್ನ ನೀವು ಆನ್ಲೈನ್ ಮೆಂಬರ್ಶಿಪ್ ತಗೋಬಹುದು. ಮತ್ತೆ ನಿಮ್ಮ ಫೋನ್ ನಂಬರ್ ಅನ್ನ ಕಳ್ಸಿದ್ರೆ ನಾವು ನಿಮ್ಮನ್ನ ಆಡ್ ಮಾಡ್ತೀವಿ ಇದಕ್ಕೆ. ಸೊ ದಟ್ ನಿಮ್ಗೆ ಮೆಸೇಜಸ್ ಎಲ್ಲ ಬರುತ್ತೆ ಇದರಿಂದ. ಓಕೆ, ಸರಿ, ಥ್ಯಾಂಕ್ ಯು ಮೇಡಮ್. ಇಷ್ಟೇ ನಮ್ದು ಕ್ವೆಶ್ಚನ್ಸ್. ಓಕೆ, ಥ್ಯಾಂಕ್ ಯು ಸರ್. Gayatri can organize or reschedule this program once again. ತುಂಬಾ ಜನ ಬಂದಿಲ್ಲ ಅನ್ಸುತ್ತೆ, ಅಥವಾ ಕೇಳಿಸ್ಬೇಕು ಅಂತ ಅನ್ಸ್ಕೊಂಡ್ರೆ we can organize it again. ಇನ್ನೊಂದ್ಸಲ ಕೇಳ್ಕೊಂಡಿದ್ರು ಲಾಸ್ಟ್ ಟೈಮ್. ರಿಕ್ವೆಸ್ಟ್ ಬೇಸಿಸ್ ಮೇಲೆ ನಾವು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಮೇ ಬಿ ರೀಸನ್ ಏನು ಗೊತ್ತಿಲ್ಲ. ಇನ್ನೊಂದ್ ಸ್ವಲ್ಪ ಪಬ್ಲಿಸಿಟಿ as well as ಡ್ರೈವ್ ಅನ್ನ ಕರೆಕ್ಟ್ ಆಗಿ ಮಾಡೋಣ, so that many can join and get awareness. Aditya, any more questions over there? I have one question. It's Veera. Sir, ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಾ? I'm from Bangalore. From Bangalore, sir. Yeah. Yes, sir. In this website link, BAS. Echo ಆಗ್ತಾ ಇದೆ sound. Gayatri madam, can you mute because from your side it's coming. Yeah, okay. It's clear now. The BSA website, sir, it is asking some name. Select the state, IS number, validity, yes, sir. and district. Then select a branch. In that, PTBO, JKBO, there are so many things are coming. Which one we have to select, sir, in that? Sir, you have to, there is no need, you are selecting jewelry shop. Jewelry shop, yes. So at the moment you just select the license period and click. The jewelry shops will come if they are registered. Sir, Bangalore, if I put Bangalore rural, nothing is coming. So jewelry shops is not coming? No, sir, no, it is not coming. Shall I share my screen? Jewelry shops that are licensed. Sir, shall I share my screen, everybody, so that can see? ಇಲ್ಲ ಬಂತು. I got lot of because even I got the list of shops when I did that. In that select branch option is there, no? What one we have to select in that?
See, if the shop is having branches, then no, where you want, tell me. I will send you a list. Sir, in the Bangalore only we need actually. Sir. Yeah. I have a couple of questions. See, yes, sir, yes, sir. The sir earlier he told about the silver. If I go with a reputed shop where they are giving a BAS and a hallmark for the gold, but in the same shop they don't have any facility for the hallmarking of the silver jewelry. For example, if I take a plate or anything, they are telling it's a 90%. Some people saying it is 80. Some people saying it could be the 60. We don't know. But the purity also not specified in that. Like it could be 60 or 80. Nothing is specified. Also, there is no hallmark seal. In the they are telling one shop, they are telling it is a 916 for silver also 90%, but not even 90% mean that percentage also not specified. They are putting only the seal letter, like J means one particular jewelry, L mean one jewelry, like that. They are not having any machine also. At least for the gold they have some machine. Once we purchased, we can kept in the machine and it is giving some display and it is showing 90%, 80%, something it's showing. But for the silver, they don't have anything. Still, they are taking 100% as per the gram rate, which is in the internet. They are taking the complete charges along with the wastage, everything. But the silver, they don't have any standard, which they are not following. But okay, now you are saying like in the website, if I get the jewelry list, if I go there also, I will doubt, because I am telling in the heart of the city, very big shop, 4-story building. When we go there, they are not having the facility. But I don't know whether these people will have or not. It's doubtful. I will give you a very good solution, sir. Post 15th June 2021, any item which comes under this category known as jewelry and artifacts, chambo, patre, tatte, and all those things comes under the class known as artifacts. Gods, Devargulo, and so many other Kambat Deepa, they all come under the classification known as artifacts. If the weight of the item is 2 grams and above, he cannot sell without hallmarking. Even silver also. Yes, sir. Yes, I gave the silver number. I gave the BIS number just now to you. Yeah. 1417 for the gold. No, sir, 1214. For the gold, sir. Silver. 14 is. Okay, got it. Silver number I gave you just now. Yeah. So that is the standard in which silver is measured, and that SA hallmarking can be done by a hallmark licensed laboratory, not by the jeweler. Jeweler cannot do his own marking. Okay. So dot shop, big shop, there's no sense, sir. Now there is level playing field. Shop can be any size, 4-story, 3-story, 1-story, 1 room. They need that standards of licensing, which is level playing field now. Yeah. So if that shop is having a hallmarked item of artifact, you can cross verify it immediately. Early. When you are standing there only, you can verify it. Amele horag banbete, you can get it verified from any other SA laboratory. So nothing to worry. Still, if you have any problem, ABGP is there. Okay. Nadi is there, I am there. You come to us, we will solve the problem. If we go next month, sir, for example, if we go next month, because this is the rule from last month 15th onwards. If we go next month, means August, the same shop, if their ornaments, means particularly in the silver, if they don't have hallmark seal, we can complain to anybody, like any 110%. 100% we can complain. Okay. 110%, not 10%. That means more surety. 110%. Nobody can sell Surely gold and silver items weighing 2 grams and above. If they are not licensed, and the marking compulsory, sir. Okay. First means the awareness is first we have to check the list who is the authorized jewelry. Yes. After checking that, we will go that place, whether it could be anywhere in the Bangalore. Then we have to visit. We have to see that ornaments having even silver and gold. We have to check the BAS hallmark. Yes. Then we can go for a purchase. After purchasing in Bangalore, we can go and get it verified anywhere in the country. Anywhere in the country. For that, we have to visit assay center. Yes. For that, we have to pay 200 rupees, then get verified. Yes. Per item.
per item. Give one important information is there. See, ABGP is a voluntary organization. I request many of you are interested in this organization and you want to come and work with us, along with us, then we request all of them come and join with us and participate and be as a karyakarta. You can also work in this. So Yeah, sure, you madam. have to take initiative, that's all. ಇದು ಎಲ್ಲಿ ಗ್ರಾಹಕರಿಗೆ ಅನ್ಯಾಯಗಳಾಗ್ತಾ ಇದೆ, ಎಲ್ಲಿ ಪ್ರಾಬ್ಲಮ್ಗಳಿದೆ, ಅದನ್ನ ನಾವು ಎತ್ತಿ ಹಿಡಿಯೋದೇ ಆಗಲಿ, ಮತ್ತೆ ಆ ಇಶ್ಯೂ ಮೇಲೆ ನಾವು ಕೆಲಸ ಮಾಡೋದಕ್ಕೆ, ಅದ್ರ ಮೇಲೆ ನಾವು ಹೆಚ್ಚು ಇನ್ಫಾರ್ಮೇಶನ್ ತಿಳ್ಕೊಂಡು ಗ್ರಾಹಕರನ್ನ ಅವೇರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಜಾಗೃತಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಇದಕ್ಕೆ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಫಾರ್ವರ್ಡ್ ಅಂಡ್ ವರ್ಕ್ ಅಲಾಂಗ್ ವಿತ್ ಅಸ್. Yeah, sure. One more input. Questions? One more input for Bangalore rural. For IS number 1417, there are 81 results. Okay. Same way for IS number 2112. One second. See, the data is available. It will take some time. Because ಈಗ ಶುರು ಆಗಿದೆ, ಒಂದು ತಿಂಗಳಲ್ಲಿ there is some mismatch. For IS 2112, there are 25 entries. So there are available. Validity of license was selected as 1st January of 2021. So there are about 81 in one IS number and 25 in the other. Okay. Without selecting any branch. Without selecting any branch. Okay. Yes. Okay. Sir, one more query I have, like if you visit any jewelry shop, because it's a common question, it will be helpful for everybody. One ornament, anything we are purchasing, even though there is a hallmark seal is there, 916 seal is there, BS seal is there, we can able to see that in the ornaments. But if they are paying 91.6, so we have a doubt whether it's really 91.6, 22 carat. So they are having the machine, they are telling, but they are not showing. Even if they are showing also, only the display it's showing, they are not giving any printout, like nickel how much, gold how much, silver how much, copper how much. There is the display it's showing like that 91.6, then 0.5, like that it is showing, but they are not giving any receipt for that, so that it will be helpful. What is the purity of gold? I will tell you that days are gone, sir. ಇದೆಲ್ಲ ಹಿಂದಿನ ಇದ 21st 15th June ಆದ್ಮೇಲೆ the moment to take a jewelry, that jewelry ಹಿಂಗಡೆ ನಂಬರ್ ತೋರಿಸಿದ್ದಾನ ನಾನು, that will be coming on the bill the shopkeeper is selling. As simple as that. Sir, you mean to say you shown one PPT in the bangle, it was showing only the seal like BAS, then 916, then the assay, then jewelry shop code, and one more thing. In that there is no other number. Like for example, they have 100 items, 100 numbers are there for the BAS number. Sir, this etching is done through a laser gun, laser machine adu. Essay laboratory hoytu andre he will read the whole thing. You and I can't read it. Okay. Okay. It is small ring ಅನ್ಕೊಳ್ಳಿ, ಒಂದು ಮೂಗ್ ಬಟ್ಟು ಅಥವಾ ಒಂದು ಕಿವಿ ಓಲೆ ಇದೆ, ಅದರ ಒಳಗೆ ಪೂರ್ತಿ ಕೋಡಿಂಗ್ ಆಗಿರುತ್ತೆ. ಅದು ಲೈಕ್ ಮೈಕ್ರೋ ಚಿಪ್ ಕೋಡಿಂಗ್. You and I cannot read it. Okay, sir. Okay. So one ಮೂಗ್ ಬಟ್ ಅನ್ಕೊಳ್ಳಿ, it is so small in size ಅದು, ಅದರ ಒಳಗೆ ಕೂಡ they can do this coding. Okay. When it is put on that machine, it will read it. Okay. And that SL laboratory will give you a printout. Okay. So for that machine checking, we have to go assay only, not in the jewelry shop it will be available. No. Jewelry shop, you are verifying a jewelry shop ಇದೆಯೋ ಅಲ್ವಲ್ಲ, SL laboratory ಹೋಗ್ಬೇಕು ಅದು. ಆ machine ತೋರಿಸಿದಲ್ಲಿ ನಾನು, that machine will read it and tally with the server. ಅದರ jewelry ಇತ್ತು ಅಲ್ವೋ ಅಂತ. Okay. You cannot read it anywhere else. Okay. That machine will read that coding
and will tally with the server. Your server in bandide anta. That's why the jewelry shop will replace the jewelry, and that SL Laboratory will give you a refund also. Government will pay the SL Laboratory on our behalf. Okay. So you have purchased the jewelry in Bangalore and you have given it to your daughter. She has gone to some other city. She will test it there. Even there she can get the refund. Okay. And from there only she can file a consumer case, police case, everything. She doesn't have to come to Bangalore. Okay. So if you form the simplest way SOP. Yes, sir. I think others, somebody open mute. Please, everybody mute. The SOP means first we need to check this website, list of the jewelry shop. Yes, then we have to visit. Then they are authorized. Then we have to go there, purchase the ornaments based on the seal and other things we need to check. Third thing is, once we have done, then directly we have to go the nearest assay center and get the certificate from them. The 3 steps if we follow, then we are assured everything. Correct. Next 100 years. We have to ensure that the bill is containing all the details. Yes, sir. We have to ensure. Which bill? The jewelry shop giving the bill. That one. Jewelry shop bill is there. Hallmark and carat, worth, and then assay marking all on the bill itself. It must be there. JS marking. Yeah, sir. Now also now the standard, if you go bigger shop, they are giving all such a thing, carat, BAS, hallmark, everything is there. Now the problem is, if we after this SAR showing one amendment, government order, what they are telling as a 22 carat, but they are selling 14 carat as a 22 carat. That is the problem. The SL Laboratory certificate is there behind the jewelry only. Sir, now it is okay. Now you are saying that we can be verified. Earlier case, I am telling. Before this. Earlier case problem, sir. Earlier case, they are making a profit. Like 14% means 50% only the purity instead of 91.6. The 50% purity they are selling as a 91.6 as a 22 carat, but actually it is 14 carat. So they are making a profit from 14 to 21 carat. That range 10% they are making the profit. So we are not aware like it is really 14 or really 21. We don't know. But there are so many complaints are there. They are the seal. It is showing 91.6 only. But really, if you go bank or another Muthoot Finance or somewhere else, keep the jewelry for getting the money. They are telling no, it is not 22 carat. It is 14 carat. Then after 10 years, that's what I'm telling you. This is pre 15th June 2021. There is nothing we can do about what has happened before June 2021. Okay. Post June 2021, EPP is there to help you. Okay. Yeah, sure. And I am here. Aditya is sitting there. Yeah. Aditya, any more questions you have? ಸರ್ ಇವಾಗ ಗಾಯತ್ರಿ ಮೇಡಮ್ ಒಂದು ಲಿಂಕ್ ಕಳಿಸಿದ್ರು. ಆ ಲಿಂಕ್ ಅಲ್ಲಿ ಮೆಂಬರ್ ಆಗಿದೆ ಸರ್, 100 ರೂಪೀಸ್ ಪೇಮೆಂಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ನೀವು ಸುಧೀರ್ ಅವರು ಬಂದು ಕೆಂಗೇರಿಯಲ್ಲಿ ಇರೋದಾ? ಹೌದು. ಹಾ, ನೀವು ಇದರಲ್ಲಿ ಇನ್ವಾಲ್ವ್ ಆಗ್ಬೋದು ಸರ್. ಈಗ ಮೆಂಬರ್ ಆಗಿದ್ದೀರಾ. ವೆಲ್ಕಮ್ ಟು ಎಪಿಜಿಪಿ ಕಾರ್ಯಕ್ರಮ. ನಾನು ಪೇ ಮಾಡಿದೆ ಮೇಡಮ್, ಮಮತಾ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಈಗ ನಮ್ ಜೊತೆಗೆ ಜಾಯಿನ್ ಆಗಿದ್ದಾರೆ. ಓಕೆ, 1 minute. We test now today. Mute. 1 minute. We test today. Sunil Jain ji was joined. Actually, he was Vyavahar Pramukh for Rashtriya ABGP, Rashtriya Vyavahar Pramukh. Unfortunately, he left. I think some signal issues also. Okay, so I'm adding all of you to our groups so that you can get all information when in what the programs we are doing. Everything you will come to know. Okay, so with us now joined Shri Shivaswami ji,
ಪ್ರಾಂತ ಅಧ್ಯಕ್ಷ ಬ್ಯಾಂಗ್ಳೂರ್ ಮಹಾನಗರದ ಅಧ್ಯಕ್ಷ. ವೆಲ್ಕಮ್ ಜಿ. So at the end, Gayatri ji, it is time up. Nadik ji, Gayatri ji, it is time up. Nadik ji to give ವಂದನಾರ್ಪಣೆ please. ಯಾರ್ಯಾರು ಮೆಂಬರ್ಸ್ ಆಗಿದ್ದೀರಾ ಅವ್ರನ್ನೆಲ್ಲ ನಾವು ಗ್ರೂಪ್ಗೆ ಸೇರಿಸ್ತೇವೆ. ಅದರಿಂದ ನಿಮಗೆ ವಿಷಯಗಳು ಸಿಗುತ್ತೆ, ಹಾಗೆ ನೆಕ್ಸ್ಟ್ ಬರುವಂತ ಕಾರ್ಯಕ್ರಮಗಳು ಗೊತ್ತಾಗುತ್ತೆ. ನಾವು ಅದ್ರ ಬಗ್ಗೆ ತಿಳ್ಕೊಂಡು 10 ಜನಕ್ಕೆ ಹೇಳ್ಬೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೋದು ಈ ವಿಷಯಗಳನ್ನ ಹೇಳ್ತಾ. ಹಾಗೇನೆ ತಾವು ಕೂಡ ನಮ್ ಜೊತೆಗೆ ಕೈಗೂಡಿಸಿದ್ರೆ ಇದೊಂದು ದೈವ ತುಲ್ಯವಾದಂತ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸ್ಬೋದು ಅಂತ ಒಳ್ಳೆ ಕೆಲಸಕ್ಕೆ ಅಂತ ನಾವು ಅನ್ಕೊಂಡಿದ್ದೇವೆ. ಇಷ್ಟೊತ್ತಿಗೆ ನಾನು ಬಾಗೂರ್ಜಿ ಅವರು ಏನೇನ್ ಹೇಳಿದ್ದಾರೆ ಅನ್ನೋದನ್ನ ನಾನು ಹೇಳ್ತಾ ಹೋದ್ರೆ ಅದು ತುಂಬಾ ಕಡಿಮೆ ಆಗ್ಬಿಡುತ್ತೆ. ಯಾಕೆಂದ್ರೆ ಒಂದು ಶಾಪ್ನ ಸೆಲೆಕ್ಟ್ ಮಾಡೋದ್ರಿಂದ ಹಿಡ್ಕೊಂಡು ಆಮೇಲೆ ನಾವು ಐಟಮ್ ತಗೊಂಡು ಹಾಕೊಂಡು ಸಂತೋಷ ಪಡೋದು ಎಷ್ಟ್ರ ಮಟ್ಟಿಗೆ ಇರ್ತಾ ಇತ್ತು, ಎಷ್ಟ್ರ ಮಟ್ಟಿಗೆ ಇರಬಹುದು ಈಗ, ಆಮೇಲೆ ಅಕಸ್ಮಾತ್ ಮೋಸ ಹೋದ್ರೆ ಯಾವ ತರದ ದಾರಿಗಳಿದೆ ಅದಕ್ಕೆ ಒಂದು ಇದನ್ನ ಹುಡ್ಕೊಳ್ಳೋದಕ್ಕೆ, ಸೊಲ್ಯೂಷನ್ ನ ಹುಡ್ಕೋದಕ್ಕೆ ಅನ್ನೋದನ್ನ ಹೇಳಿದ್ದಾರೆ ಬಾಗೂರ್ಜಿ ಅವರು. ತುಂಬಾ ಧನ್ಯವಾದಗಳು. ಹೀಗೇನೆ ಅವರು ಮೂಲತಃ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಕೂಡ ಆಗಿದ್ದಾರೆ, ಮಗ ಮತ್ತೆ ಅವರು ಕೂಡ. ಹಾಗಾಗಿ ನಮ್ಮ ಒಂದು ಸಂಘಕ್ಕೂ ಧೈರ್ಯ, ಮಹಾನಗರದ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಹಾಗಾಗಿ ಇವರ ಒಂದು ಇದರಲ್ಲಿ ಮಾರ್ಗದರ್ಶನದಲ್ಲಿ ನಾವು ಜನತೆ, ಸಾಮಾನ್ಯ ಕಾರ್ಯಕರ್ತರು ಹಾಗೂ ನಮ್ಮ ಜೊತೆಗೆ ಇರುವಂತ ಗ್ರಾಹಕರು ಎಲ್ಲರೂ ಉಪಯೋಗ ಪಡ್ಕೊಳ್ಬಹುದು. ಅವರ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಂಡು ಸಾರ್ಥಕ ಜೀವನವನ್ನ ನಡೆಸ್ಕೋಬಹುದು ಅಂತ ಇದೇ ಸಮಯದಲ್ಲಿ ಹೇಳ್ತಾ ಇವತ್ತಿನ ದಿನವನ್ನ ನಾವು ಸರ್ ಲಾಸ್ಟ್ ಅಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಬೋದಾ ಸರ್? ಹೇಳಿ. ಹಾ ಸರ್, ಇದು ಇವತ್ತು ಪ್ರೋಗ್ರಾಮ್ ಏನಾದ್ರು ಒಂದು PDF ಟೈಪ್ ಏನಾದ್ರು ಒಂದು ಇದ್ರ ತರ ಏನಾದ್ರು ಮಾಡ್ಬೋದಾ? ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ. ಸೊ ನಾನು ನಿಮ್ಗೆ, ನೀವು ಗ್ರೂಪ್ ಅಲ್ಲಿ ಜಾಯಿನ್ ಆಗ್ತಿರಲ್ಲ, ಸೊ ಎಲ್ರಿಗೂ ಸಿಗುತ್ತೆ. ಓಕೆ. ಮತ್ತೆ ನಾನು ಈ ಸಮಯದಲ್ಲಿ ಇನ್ನೊಂದು ಪ್ರಮುಖವಾದ ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ABGP ರಾಷ್ಟ್ರೀಯ ಕಾರ್ಯಕಾರಿಣಿಯಿಂದ ಬಂದಿರುವಂತ ಮೆಸೇಜ್ ಪ್ರಕಾರವಾಗಿ ಬಾಗೂರ್ಜಿ ಅವರು ಕರ್ನಾಟಕ ಪ್ರಾಂತದ ಆಂದೋಲನ ಪ್ರಮುಖಾಗಿ ಅವರನ್ನ ಇದ್ ಮಾಡಿದೆ. ಅವರ ಅಂಡರಲ್ಲಿ ಆಹಾರ, ಶಿಕ್ಷಣ ಮತ್ತು ಆವಾಸ್ ನಿವಾಸ್ ಅಂತೀವಿ, ಎನ್ವಿರಾನ್ಮೆಂಟ್ ಅಂಡ್ ವಸತಿ, along with that ಆರೋಗ್ಯ, all ಕ್ಷೇತ್ರ, it is very important for all grahaks. So ಅವರ ಒಂದು ಮಾರ್ಗದರ್ಶನದಲ್ಲಿ ಕರ್ನಾಟಕ ABGP ಎಲ್ಲ ಆಂದೋಲನಗಳಲ್ಲೂ ಎಲ್ಲ ಆಯಾಮದ ದೃಷ್ಟಿಯಿಂದನೂ ABGP ಕಾರ್ಯನಿರ್ವಹಿಸುತ್ತೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು, ಅದರಲ್ಲೂ ಕರ್ನಾಟಕ ಅಖಿಲ ಭಾರತ ಗ್ರಾಹಕ ಪಂಚಾಯತ್ ಇಡೀ ದೇಶದಲ್ಲೇ ಸಾಕಷ್ಟು ವಿಧಗಳಲ್ಲಿ ಮಾದರಿಯಾಗಿದೆ. ಇವರ ಬಾಗೂರ್ಜಿ ಅವರ ನಿರ್ದೇಶನದಂತೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್, ಸೀಕ್ವೆನ್ಸ್ ಆಫ್ ಆಪರೇಷನ್ಸ್, ಏನೇನು ಮಾಡಬಹುದು ಗ್ರಾಹಕರು, ಕಾರ್ಯಕರ್ತರು ಅನ್ನೋದನ್ನ ನಾವು ಪ್ರತಿಯೊಂದು ಆಯಾಮಗಳಲ್ಲೂ ನಾವು ಮಾಡಿಕೊಟ್ಟಿದ್ದೇವೆ ಕೇಂದ್ರಕ್ಕೆ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾವು ಶಾಂತಿ ಮಂತ್ರದೊಂದಿಗೆ ಕೊನೆಗೊಳಿಸೋಣ ಅಂತ ಹೇಳ್ತಾ, ಶಾಂತಿ ಮಂತ್ರ: ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.